ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ VAO ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪೇಪರ್ 1ನ ಪ್ರಮುಖವಾದ ಒಂದು ಮಾಡೆಲ್ ಪೇಪರ್ನ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ಪೇಪರ್ನ ವಿಶೇಷತೆ ಏನು ಕೇಳಿದ್ರೆ, ಇವತ್ತಿನ ಪೇಪರ್ನಲ್ಲಿ ಪ್ರತಿ ಪ್ರಶ್ನೆಯನ್ನ 360 ಡಿಗ್ರಿ ಅಂದರೆ ಸಂಪೂರ್ಣ ವಿವರವನ್ನು ನೀಡಲಾಗುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಮತ್ತು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಪ್ರಮುಖ ಪ್ರಶ್ನೆಗಳನ್ನು ತಗೊಂಡು ಬಂದಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. 1ನೇ ಪ್ರಶ್ನೆ ಇದು: ಜೈನ ಗ್ರಂಥವು ಶಾತವಾಹನರ ಯಾವ ಅರಸನಿಗೆ ಶಾಲಿವಾಹನ ಎಂಬ ಬಿರುದನ್ನು ನೀಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಹಾಲ. ಹಾಲದೊರೆಗೆ ಜೈನ ಗ್ರಂಥವು ಶಾಲಿವಾಹನ ಎನ್ನುವಂಥ ಹೆಸರನ್ನ ನೀಡಿತು, ಬಿರುದನ್ನು ನೀಡಿತು. ಶಾತವಾಹನ ವಂಶದ 17ನೇ ದೊರೆ ಈತ. ಹಾಲದೊರೆ ಇದಲ್ಲ, ಶಾತವಾಹನ ವಂಶದ 17ನೇ ದೊರೆ. ಈತನಿಗೆ ಜೈನ ಗ್ರಂಥಗಳು ಶಾಲಿವಾಹನ ಅಂತ ಉಲ್ಲೇಖಿಸ್ತವೆ. ಈತ ಸ್ವತಃ ಶ್ರೇಷ್ಠ ಕವಿಯಾಗಿದ್ದ. ಈತ ಪ್ರಾಕೃತ ಭಾಷೆಯಲ್ಲಿ ಗಾತ ಸಪ್ತಸತಿಯನ್ನು ಬರೀತಾನೆ. ಗಾತ ಸಪ್ತಸತಿ ಅನ್ನುವಂಥ ಕೃತಿಯನ್ನು ಬರೀತಾನೆ. ಯಾವ ಭಾಷೆಯಲ್ಲಿ? ಪ್ರಾಕೃತ ಭಾಷೆಯಲ್ಲಿ ಬರೀತಾನೆ. ಇವನ ಆಡಳಿತಾವಧಿಯಲ್ಲಿ ಕಲೆ, ಸಾಹಿತ್ಯ ಇದಕ್ಕೆ ಅಪಾರವಾದ ರಾಜಶ್ರೀಯ ದೊರೆತಿತ್ತು. ಹಾಲನ ಸಾಹಿತ್ಯಕ್ಕೆ ಕೊಡುಗೆಯಿಂದಾಗಿ ಆತನ ಕಾಲವನ್ನು ಸಾಹಿತ್ಯದ ಸುವರ್ಣ ಯುಗ ಅಂತ ಕೂಡ ಕರೀತಾರೆ. 2ನೇ ಪ್ರಶ್ನೆ: ಗ್ರೀಕ್ ಚರಿತ್ರಕಾರ ಟಾಲೆಮಿ ತನ್ನ ಭೂಗೋಳ ಎಂಬ ಗ್ರಂಥದಲ್ಲಿ ಬೈಜಾಂಟಿಯನ್ ಎಂದು ಯಾವ ಸ್ಥಳವನ್ನು ಉಲ್ಲೇಖಿಸಿದ್ದಾನೆ? ಸರಿ ಉತ್ತರ ಆಪ್ಷನ್ ಡಿ, ಭಟ್ಕಳವನ್ನು ಉಲ್ಲೇಖಿಸಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ರಸಿದ್ಧ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞ ಮತ್ತು ಇತಿಹಾಸಕಾರ ಟಾಲೆಮಿ ತನ್ನ ಜಿಯೋಗ್ರಫಿ ಗ್ರಂಥದಲ್ಲಿ ಉತ್ತರ ಕನ್ನಡ ಕರಾವಳಿಯಾದ ಪಟ್ಟಣವಾದ ಭಟ್ಕಳವನ್ನು ಬೈಜಾಂಟಿಯನ್ ಅಂತ ಕರೀತಾನೆ. ಭಟ್ಕಳವು ಪ್ರಾಚೀನ ಕಾಲದಿಂದಲೂ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಪ್ರಮುಖ ನೌಕಾನೆಲೆ. ಅರಬ್ಬರು, ರೋಮನ್ನರು ಮತ್ತು ಗ್ರೀಕರು ಈ ಬಂದರಿನ ಮೂಲಕ ಮಸಾಲೆ ಪದಾರ್ಥಗಳ ವ್ಯಾಪಾರ ಮಾಡ್ತಾ ಇದ್ರು. ಸೊ ಇದು ಕರಾವಳಿ ಕರ್ನಾಟಕದ ಪ್ರಾಚೀನ ವಾಣಿಜ್ಯ ಮಹತ್ವವನ್ನು ಸಾರುತ್ತೆ. ಸೊ ಇದು ಭೂಗೋಳ ಎಂಬ ಗ್ರಂಥದಲ್ಲಿ ಟಾಲೆಮಿ ಕೂಡ ಬೈಜಾಂಟಿಯನ್ ಎನ್ನುವಂಥ ಹೆಸರಿನಿಂದ ಭಟ್ಕಳವನ್ನು ಉಲ್ಲೇಖಿಸಿದ್ದಾನೆ. ಕದಂಬರ ಕಾಲದ ಆಡಳಿತ ವರ್ಗದಲ್ಲಿ ತಂತ್ರಪಾಲ ಎಂಬುದು ಯಾವ ಹುದ್ದೆ? ತಂತ್ರಪಾಲನ ಹೆಸರಿನ ಅಧಿಕಾರಿಗಳು ಯಾವ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ರು? ಸರಿಯಾದ ಉತ್ತರ ಆಪ್ಷನ್ ಬಿ, ಮಂತ್ರಿಮಂಡಲದ ಪ್ರಧಾನ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ ಟು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಸ್ನೇಹಿತರೆ, ಕರ್ನಾಟಕದ ಮೊದಲ ರಾಜವಂಶ ಕದಂಬರು. ಮೊದಲ ವಂಶ ಯಾವುದು ಕೇಳಿದ್ರೆ, ಮೊದಲ ರಾಜವಂಶ ಯಾವುದು ಕೇಳಿದ್ರೆ ಕದಂಬರು. ಇವರು ತಂತ್ರಪಾಲ ಎನ್ನುವಂತಹ ಪ್ರಮುಖವಾದ ಮಂತ್ರಿಮಂಡಲದ ಕಾರ್ಯದರ್ಶಿ ಹುದ್ದೆಯನ್ನು ಇಟ್ಕೊಂಡಿದ್ರು. ರಾಜನಿಗೆ ಆಡಳಿತಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ಳಲು, ರಾಜಾಜ್ಞೆಗಳನ್ನು ಮಂತ್ರಿಮಂಡಲದ ಮೂಲಕ ಜಾರಿಗೊಳಿಸಲು ಈ ಅಧಿಕಾರಿ ನೆರವಾಗ್ತಾ ಇದ್ರು. ಈ ಕೆಳಗಿನ ಯಾವ ಸಂಸ್ಥೆಗಳಿಗೆ ಪ್ರಧಾನಮಂತ್ರಿಯವರು ಮುಖ್ಯಸ್ಥರಾಗಿರ್ತಾರೆ? ಸರಿ ಉತ್ತರ ಆಪ್ಷನ್ ಡಿ, 1, 2, 3, 4 ಎಲ್ಲದೂ ಕೂಡ ಹೌದು. ಯಾವುದ್ಯಾವುದು? ರಾಷ್ಟ್ರೀಯ ಜನಸಂಖ್ಯಾ ನಿಯಂತ್ರಣ ಆಯೋಗ, ಅಣುಶಕ್ತಿ ಇಲಾಖೆ, CSIR ಹಾಗೂ ನೀತಿ ಆಯೋಗ. ಇದೆಲ್ಲದಕ್ಕೂ ಕೂಡ ಪ್ರಧಾನಮಂತ್ರಿಯವರೇ ಮುಖ್ಯಸ್ಥರಾಗಿರ್ತಾರೆ. ಅಂದರೆ ಪ್ರಧಾನಮಂತ್ರಿಗಳು ಈ ಸಂಸ್ಥೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ದೇಶದ ಪ್ರಮುಖ ನೀತಿ ನಿರೂಪಣೆ, ವೈಜ್ಞಾನಿಕ ಸಂಶೋಧನೆ ಮತ್ತು ಕಾರ್ಯತಂತ್ರದ ಯೋಜನೆಗಳ ಮೇಲ್ವಿಚಾರಣೆಯನ್ನು ನೇರವಾಗಿ ಪ್ರಧಾನಿ ಕಾರ್ಯಾಲಯ PM ಆಫೀಸ್ ನೋಡ್ಕೊಳ್ಳುತ್ತೆ. ದೇಶದ ಒಟ್ಟಾರೆ ಆರ್ಥಿಕ ಮತ್ತು ಸುರಕ್ಷತಾ ವಲಯದಲ್ಲಿ ಇವು ಅತ್ಯಂತ ಪ್ರಭಾವಶಾಲಿ ಸಂಸ್ಥೆಗಳಾಗಿರೋದ್ರಿಂದ ಪ್ರಧಾನಮಂತ್ರಿಯವರೇ ಇದರ ಮುಖ್ಯಸ್ಥರಾಗಿರ್ತಾರೆ. ಕೆಳಗಿನ ಹೇಳಿಕೆಯನ್ನ ಗಮನಿಸಿ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಫಸ್ಟ್ ಸ್ಟೇಟ್ಮೆಂಟ್: 8 ಡಿಗ್ರಿ ಚಾನಲ್ ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ ನಡುವೆ ಇದೆ. ಆಪ್ಷನ್ 2, 9 ಡಿಗ್ರಿ ಚಾನಲ್ ಅಂಡಮಾನ್ ಮತ್ತು ನಿಕೋಬಾರ್ನ ಬೇರ್ಪಡಿಸುತ್ತೆ. 3ನೇ ಸ್ಟೇಟ್ಮೆಂಟ್: 10 ಡಿಗ್ರಿ ಚಾನಲ್ ಕವರತ್ತಿ ಮತ್ತು ಮಿನಿಕಾಯ್ ದ್ವೀಪಗಳನ್ನ ಬೇರ್ಪಡಿಸುತ್ತೆ. ಸೊ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಎ. ಆಪ್ಷನ್ ಎ 1 ಮಾತ್ರ ಸರಿಯಾಗಿದೆ. ಅಂದರೆ 8 ಡಿಗ್ರಿ ಚಾನಲ್ ಮಾಲ್ಡೀವ್ಸ್ ಮತ್ತು ಮಿನಿಕಾಯ್ ನಡುವೆ ಇರೋದು ಇದು ಸರಿಯಾಗಿದೆ. ಉಳಿದಂತೆ 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಕವರತ್ತಿ ಮತ್ತು ಮಿನಿಕಾಯ್ ದ್ವೀಪಗಳನ್ನು ಬೇರ್ಪಡಿಸುತ್ತೆ. ಯಾವುದ್ಯಾವುದು? ಲಕ್ಷದ್ವೀಪ, ಕವರತ್ತಿ ಮತ್ತು ಮಿನಿಕಾಯ್ ಈ ದ್ವೀಪಗಳನ್ನು ಬೇರ್ಪಡಿಸುತ್ತೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ? ಅಂಡಮಾನ್ ಮತ್ತು ನಿಕೋಬಾರ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ತಪ್ಪು. ಇನ್ನು 10 ಡಿಗ್ರಿ ಚಾನಲ್ ಇದೆಯಲ್ಲ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪವನ್ನು ಏನು ಮಾಡುತ್ತೆ? ಮೇಲ್ಗಡೆ ಕೊಟ್ಟಿರುವಂತೆ ಅಂಡಮಾನ್ ಮತ್ತು ನಿಕೋಬಾರನ್ನು ಬೇರ್ಪಡಿಸುತ್ತೆ 10 ಡಿಗ್ರಿ ಚಾನಲ್. ಹಾಗಾಗಿ ಇವೆರಡೂ ಕೊಟ್ಟಿರುವಂಥ ಆನ್ಸರ್ಗಳು ತಪ್ಪಿದೆ. ಆಪ್ಷನ್ 1
ಮಾತ್ರ ಸರಿ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೇವಲ 3 ಹೇಳಿಕೆಗಳು ಸರಿಯಾಗಿವೆ. ಯಾವ್ದು ಅಂತ ನೋಡ್ತಾ ಹೋದ್ರೆ ಕೊಟ್ಟಿರುವ ಹೇಳಿಕೆಗಳಲ್ಲಿ 2, 3 ಮತ್ತು 4 ಸರಿಯಾಗಿದೆ. 1 ತಪ್ಪು. ಗಣಿಗಾರಿಕೆಯು ದ್ವಿತೀಯ ವಲಯದ ಚಟುವಟಿಕೆಯಾಗಿದೆ ಅನ್ನೋದು ತಪ್ಪಾಗುತ್ತೆ. ಯಾಕಂದ್ರೆ ಗಣಿಗಾರಿಕೆ ದ್ವಿತೀಯ ವಲಯಕ್ಕೆ ಸೇರೋದಿಲ್ಲ. ಪ್ರಕೃತಿಯಿಂದ ನೇರವಾಗಿ ಸಂಪನ್ಮೂಲ ಪಡೆಯೋದ್ರಿಂದ ಇದು ಪ್ರಾಥಮಿಕ ವರ್ಗಕ್ಕೆ ಸೇರುತ್ತೆ, ಅಥವಾ ಪ್ರೈಮರಿ ಸೆಕ್ಟರ್ ಅಂತ ನಾವೇನು ಕರಿತೀವಲ್ಲ, ಪ್ರೈಮರಿ ಸೆಕ್ಟರ್ಗೆ ಸೇರುತ್ತೆ. ಪಾಮೀರ್ ಗ್ರಂಥಿಯ ಕುರಿತಾದ ಹೇಳಿಕೆಗಳಿದೆ. ಸರಿಯಾದ ಹೇಳಿಕೆಯ ಆಯ್ಕೆಯನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1 ಮತ್ತು 2 ಸ್ಟೇಟ್ಮೆಂಟ್ ಸರಿ ಇದೆ. ನೋಡಿ, 1ನೇ ಸ್ಟೇಟ್ಮೆಂಟ್ ಏನು? ಪಾಮೀರ್ ಗ್ರಂಥಿಯು ಏಷ್ಯಾದ ಹಲವಾರು ಪ್ರಮುಖ ಪರ್ವತ ಶ್ರೇಣಿಗಳು ಸಂಧಿಸುವ ಸ್ಥಳವೆಂದು ಪರಿಗಣಿಸಲ್ಪಟ್ಟಿದೆ. ಟಿಬೇಟಿಯನ್ ಪ್ರಸ್ಥಭೂಮಿಯು ವಿಶ್ವದ ಅತ್ಯಂತ ಎತ್ತರದ ಮತ್ತು ಅತಿ ದೊಡ್ಡ ಪ್ರಸ್ಥಭೂಮಿ. ಇವೆರಡು ಸ್ಟೇಟ್ಮೆಂಟ್ ಸರಿ. ಸೊ ಜಾಗ್ರೋಸ್ ಪರ್ವತಗಳು ಪ್ರಮುಖವಾಗಿ ಮಧ್ಯ ಏಷ್ಯಾದ ಭೂವೇಷ್ಟಿತ ದೇಶಗಳಲ್ಲಿ ನೆಲೆಗೊಂಡಿದೆ ಅನ್ನೋದು ತಪ್ಪು. ಯಾಕೆ ಅಂತ ನೋಡ್ತಾ ಹೋದ್ರೆ ನೋಡಿ, ಪಾಮೀರ್ ಗಂಟು ಏಷ್ಯಾದ ಪ್ರಮುಖ ಪರ್ವತ ಶ್ರೇಣಿಯ ಸಂಧಿಸುವ ಸ್ಥಳ ಸರಿ ಮತ್ತು ವಿಶ್ವದ ಅತ್ಯಂತ ಎತ್ತರವಾದ ಮತ್ತು ದೊಡ್ಡ ಪ್ರಸ್ಥಭೂಮಿ. ಆದರೆ ಜಾಗ್ರೋಸ್ ಪರ್ವತಗಳಿದಾವಲ್ಲ, ಇವು ಮಧ್ಯ ಏಷ್ಯಾದ ಭೂಬಂಧಿತ ದೇಶಗಳಲ್ಲ, ಬದಲಿಗೆ ಇವು ಇರಾನ್ ದೇಶದಲ್ಲಿ ಕಂಡುಬರುತ್ತೆ. ಹಾಗಾಗಿ ತಪ್ಪು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಜಲಮೂಲಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಸರಿಯಾದ ಕ್ರಮದಲ್ಲಿ ಜೋಡಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1, 3, 2, 4. ನೋಡಿ, ನಕ್ಷೆಯಲ್ಲಿ ಈ ಜಲರಾಶಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಬಹುದಾಗಿದೆ. ಅಂದರೆ ಮೊದಲು ಕ್ಯಾಸ್ಪಿಯನ್ ಸಮುದ್ರ ಕಾಣಿಸ್ಕೊಳ್ಳುತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಬಂದಾಗ. ಸೊ ನಂತರ ಮೃತ ಸಮುದ್ರ ಕಾಣಿಸ್ಕೊಳ್ಳುತ್ತೆ, ನಂತರ ಪರ್ಷಿಯನ್ ಕೊಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೊನೆಯದಾಗಿ ರೆಡ್ ಸಿ ಅಥವಾ ಕೆಂಪು ಸಮುದ್ರ ಕಾಣಿಸ್ಕೊಳ್ಳುತ್ತೆ. ಅಟಕಾಮ ಮರುಭೂಮಿ ಅತ್ಯಂತ ಶುಷ್ಕವಾಗಿರೋದಕ್ಕೆ ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ, ಹಂಬೋಲ್ಟ್ ಶೀತ ಪ್ರವಾಹ ಮತ್ತು ಆಂಡೀಸ್ ಪರ್ವತಗಳ ಮಳೆ ನೆರಳಿನ ಜಂಟಿ ಪ್ರಭಾವ. ನೋಡಿ, ಅಟಕಾಮ ಮರುಭೂಮಿ ಎಲ್ಲಿದೆ ಕೇಳಿದ್ರೆ ಇದು ದಕ್ಷಿಣ ಅಮೆರಿಕದಲ್ಲಿದೆ. ದಕ್ಷಿಣ ಅಮೆರಿಕದಲ್ಲಿ ಇರುವಂಥದ್ದು. ಇದು ವಿಶ್ವದ ಅತ್ಯಂತ ಒಣ ಹವೆಯ ಮರುಭೂಮಿಯಾಗಿದೆ. ಇದಕ್ಕೆ ಪೆಸಿಫಿಕ್ ಮಹಾಸಾಗರದಿಂದ ಹರಿಯುವ ಹಂಬೋಲ್ಟ್ ಅಂದರೆ ಪೆರು ಶೀತ ಸಮುದ್ರ ಪ್ರವಾಹ ಗಾಳಿಯಲ್ಲಿನ ತೇವಾಂಶವನ್ನು ಪಡೆಯುತ್ತೆ. ಇದರೊಂದಿಗೆ ಪೂರ್ವದಿಂದ ಬರುವ ತೇವಾಂಶದ ಮಾರುತಗಳನ್ನು ಆಂಡೀಸ್ ಪರ್ವತಗಳು ತಡೆದು ಮಳೆ ನೆರಳಿನ ಪ್ರದೇಶ ಉಂಟು ಮಾಡುತ್ತೆ. ಈ ಜಂಟಿ ಪ್ರಭಾವದಿಂದಾಗಿ ಇಲ್ಲಿ ದಶಕಗಳ ಕಾಲ ಮಳೆ ಆಗೋದೇ ಇಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿನ ಹರಪ್ಪ ನಾಗರಿಕತೆಯ ವಸಾಹತುಗಳನ್ನು ಪರಿಗಣಿಸಿ ಎಷ್ಟು ಜೋಡಿಗಳು ತಪ್ಪಾಗಿದೆ? ನೋಡಿ ಸ್ನೇಹಿತರೆ, ಎಷ್ಟು ಜೋಡಿಗಳು ಸರಿಯಾಗಿದೆ ಅಥವಾ ತಪ್ಪಾಗಿದೆ ಅನ್ನೋದು ತುಂಬ ನೀವು ಗಮನಿಸಬೇಕಾಗತ್ತೆ. ಯಾಕಂತ ಕೇಳಿದ್ರೆ ಸರಿಯಾಗಿ ಇರೋ ಸ್ಟೇಟ್ಮೆಂಟನ್ನು ಕೇಳಿದಾರ ತಪ್ಪಾಗಿ ಅಂತೇಳಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಹಾಗಾಗಿ ಸೊ ನೋಡಿ, ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತೆ ಎಷ್ಟು ಜೋಡಿಗಳು ತಪ್ಪಾಗಿದೆ ಕೇಳಿದ್ರೆ ತಪ್ಪಾಗಿರುವಂಥದ್ದು ಆಪ್ಷನ್ ಡಿ, ಮೇಲಿನ ಎಲ್ಲ ಜೋಡಿಗಳು ತಪ್ಪಾಗಿದೆ. ಯಾಕೆ ಅಂದರೆ ಧೋಲವೀರ ಇರೋದು ಎಷ್ಟು ಜೋಡಿಗಳು ತಪ್ಪಾಗಿದೆ ಅಂತ ಕೇಳಿದ್ರೆ ಯಾವುದೇ ಜೋಡಿ ತಪ್ಪಾಗಿಲ್ಲ. ಹಾಗಾಗಿ ಮೇಲಿನ ಎಲ್ಲ ಜೋಡಿಗಳು ತಪ್ಪಾಗಿಲ್ಲ ಅಂತ ಹೇಳ್ಬೋದಾಗುತ್ತೆ. ಇಲ್ಲಿ ಕ್ವಶನ್ನೇ ತಪ್ಪಾಗಿದೆ. ಆ್ಯಕ್ಚುಲಿ ಧೋಲವೀರ ಗುಜರಾತಲ್ಲಿ, ರಾಕಿಗಢ ಹರಿಯಾಣದಲ್ಲಿ, ಲೋಥಾಲ್ ಗುಜರಾತ್ನಲ್ಲಿ ಮತ್ತು ರಂಗಪುರ್ ಗುಜರಾತ್ನಲ್ಲಿ ಐತಿಹಾಸಿಕವಾಗಿ ಇರುವಂಥವು. ಬಟ್ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳ್ಬೋದು. ಭಾರತ ಸಂವಿಧಾನದ ಭಾಗ 5ರಲ್ಲಿ ಕೆಳಗಿನ ಯಾವ ಸಂವಿಧಾನಿಕ ಸಂಸ್ಥೆಗಳನ್ನು ಉಲ್ಲೇಖಿಸಲಾಗಿಲ್ಲ? ರೈಟ್ ಆನ್ಸರ್ ಇಸ್ ಭಾಗ 5ರಲ್ಲಿ. ಈ ಪ್ರಶ್ನೆಯು ಇಂಗ್ಲಿಷ್ ಮತ್ತು ಕನ್ನಡ ಅನುವಾದ ಗೊಂದಲ ಇದೆ. ನೋಡಿ ಏನಂದರೆ UPSC 315, ಇನ್ನು ಅಟಾರ್ನಿ ಜನರಲ್ CAG ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ 148, ಅಟಾರ್ನಿ ಜನರಲ್ ಆರ್ಟಿಕಲ್ 76 ಇವೆಲ್ಲ ಇದ್ದಾವೆ. ಸೊ ಇದು ತಪ್ಪಾಗಿರೋ ಪ್ರಶ್ನೆ ಅಂತಲೇ ಹೇಳ್ಬೋದು. ಕೇಂದ್ರ ಹಡಗು ಸಚಿವಾಲಯ ಹೊರಡಿಸಿದ ಸುತ್ತೋಲೆ ಪ್ರಕಾರ ಭಾರತದ ಕರಾವಳಿಯ ಉದ್ದ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 11,098.61 ಕಿಲೋಮೀಟರ್. ಬಂದರು ಮತ್ತು ಹಡಗು ಜಲಮಾರ್ಗಗಳ ಸಚಿವಾಲಯ ಇತ್ತೀಚೆಗೆ ತಂತ್ರಜ್ಞಾನ ಆಧಾರಿತ ಮರುಪರಿಶೀಲನೆ ಸುತ್ತೋಲೆಯನ್ನು ಹೊರಡಿಸಿತು. ಅದರ ಪ್ರಕಾರ
11,098.81 ಕಿಲೋಮೀಟರ್ ಭಾರತದ ಕರಾವಳಿ ಇರುವಂಥದ್ದು. ಇದಕ್ಕೂ ಮೊದಲು ದಶಕಗಳಿಂದ 7,516 ಅಂತ ಹೇಳ್ತಾ ಇದ್ವಿ. ಬಟ್ ಏನು ಹೊಸದಾಗಿ ಈ ಒಂದು ಅಂಕಿಅಂಶವನ್ನು ನೀಡಲಾಗಿದೆ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಯಾವ ಸ್ಟೇಟ್ಮೆಂಟ್ಗಳು, ಯಾವ ಜೋಡಿಗಳು ಸರಿಯಾಗಿದೆ? ಸರಿಯಾದ ಉತ್ತರ 2 ಮತ್ತು 3. ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ 2 ಮತ್ತು 3 ಮಾತ್ರ ಸರಿಯಾಗಿರುವಂಥದ್ದು. ಬುರಾನ್ ಯುರೇಷಿಯಾದಲ್ಲಿನ ಶೀತಮಾರುತ ಮತ್ತು ಮಿಸ್ಟ್ರಲ್ ಮೆಡಿಟರೇನಿಯನ್ ಶೀತಮಾರುತಗಳನ್ನು ಉಂಟು ಮಾಡುವಂಥದ್ದು. ಸೊ ಇಲ್ಲಿ ನೋಡಿ, ಬುರಾನ್ ಮತ್ತು ಮಿಸ್ಟ್ರಲ್ ಎರಡು ತಂಪಾದ ಮಾರುತಗಳಿಗೆ ಆಗಿವೆ, ಆದರೆ ಸಿರಕೋ ಉತ್ತರ ಅಮೆರಿಕದಲ್ಲ, ಇದು ತಪ್ಪಾಗಿದೆ. ಹಾಗೇನೆ ಸಿರಕೋ ಉತ್ತರ ಅಮೆರಿಕದಲ್ಲ, ಇದು ಸಹಾರಾ ಮರುಭೂಮಿಯಿಂದ ಮೆಡಿಟರೇನಿಯನ್ ಕಡೆ ಬೀಸುವ ಒಣ ಬಿಸಿ ಮಾರುತ. ಹಾಗೆ ಪ್ರೈರಿಸ್ ಇದೆಯಲ್ಲ, ಪ್ರೈರಿಸ್ ಬ್ರೆಜಿಲ್ನಲ್ಲಿಲ್ಲ, ಇದು ಉತ್ತರ ಅಮೆರಿಕದಲ್ಲಿ ಇದೆ. ಹಾಗಾಗಿ ಇದರಲ್ಲಿ 2 ಮತ್ತು 3 ಸರಿ. ಈ ಕೆಳಗಿನವುಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 1 ಮತ್ತು 3 ಮಾತ್ರ ಸರಿ. ಯಾವುದಾದ್ರು? ಶೈವಲಕ್ಕೆ ಉದಾಹರಣೆ ಸ್ಪೈರೋಗೇರಾ, ಪ್ರೋಟೋಜೋವಕ್ಕೆ ಉದಾಹರಣೆ ಕ್ಲಾಮಿಡೋಮೊನಾಸ್, ಇವೆರಡು ಕೂಡ ಸರಿಯಾಗಿದೆ. ಸೊ ಆಪ್ಷನ್ 3 ಶಿಲೀಂಧ್ರ ಅನ್ನೋದು ತಪ್ಪಾಗಿದೆ. ಯಾಕಂದರೆ ಜೀವ ವಿಜ್ಞಾನದ ವರ್ಗೀಕರಣದ ಪ್ರಕಾರ ಸ್ಪೈರಾಗೈರಾ ಇದೆಯಲ್ಲ, ಇದು ಒಂದು ಪ್ರಸಿದ್ಧ ಹಸಿರು ಶೈವಲ. ಎಂಥ ಶೈವಲ ಇದು? ಹಸಿರು ಶೈವಲ. ಹಾಗೆಯೇ ರೈಸೋಫಸ್ ಎಂಬುದು ಬ್ರೆಡ್ ಮೇಲೆ ಇರುವಂಥ ಶಿಲೀಂಧ್ರ. ಕ್ಲಮಿಡೋಮೊನಾಸ್ ಪ್ರೋಟೋಜೋವಾ ಅಲ್ಲ, ಅದು ಕೂಡ ಒಂದು ಏಕಕೋಶೀಯ ಹಸಿರು ಶೈವಲ. ಆದ್ದರಿಂದ 1 ಮತ್ತು 3ನೇ ಜೋಡಿಗಳು ಸರಿಯಾಗಿವೆ. 2ನೇ ತಪ್ಪು, ಇದು ಕೂಡ ಶೈವಲ. ಈ ಕೆಳಗಿನ ಜೋಡಿಯಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅತ್ತಿವೇರಿ ಪಕ್ಷಿಧಾಮ. ದಕ್ಷಿಣ ಕನ್ನಡ ಅನ್ನೋದು ತಪ್ಪು. ಯಾಕೆ ಅಂದರೆ ನೋಡ್ತಾ ಹೋಗೋಣ. ಕೊಟ್ಟಿರುವ ಆಯ್ಕೆಗಳಲ್ಲಿ ಅತ್ತಿವೇರಿ ಪಕ್ಷಿಧಾಮ ತಪ್ಪಾಗಿದೆ, ಯಾಕಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂಥದ್ದು. ಉಳಿದವೆಲ್ಲ ಆಸ್ ಇಟ್ ಈಸ್ ಇದೆ. ರಂಗಯ್ಯನದುರ್ಗ ವನ್ಯಜೀವಿಧಾಮ ದಾವಣಗೆರೆ, ಮೂಕಾಂಬಿಕಾ ವನ್ಯಜೀವಿಧಾಮ ಉಡುಪಿ, ಅರಬ್ಬೀತಿಟ್ಟು ವನ್ಯಜೀವಿಧಾಮ ಮೈಸೂರು, ಇವೆಲ್ಲ ಕೂಡ ಸರಿ ಇದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಏಷ್ಯಾದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳಿರುವ ದೇಶ ಈ ಚೀನಾ ಅನ್ನೋದು ತಪ್ಪು. ಯಾಕಂದರೆ ಜಾಗತಿಕವಾಗಿ ಅತಿ ಹೆಚ್ಚು ರಾಮ್ಸರ್ ಜೋಗು ತಾಣಗಳನ್ನು ಹೊಂದಿರುವ ದೇಶ UK. ವಿಶ್ವದಲ್ಲಿ ನೋಡ್ತಾ ಹೋದರೆ UK ಫಸ್ಟ್ ಪ್ಲೇಸಲ್ಲಿದೆ. ಇತ್ತೀಚಿನ ವರದಿ ಪ್ರಕಾರ ಏಷ್ಯಾ ಖಂಡದಲ್ಲಿ ಭಾರತ 101 ತಾಣಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ಸೊ ಭಾರತ ಫಸ್ಟ್ ಪ್ಲೇಸಲ್ಲಿರುವುದು, ಚೀನಾ ಅಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು. ಕರ್ನಾಟಕದ ಬಡವರ ಊಟ ಎಂದು ಕರೆಯಲ್ಪಡುವ ಸ್ಥಳ ಯಾವುದು? ಬಡವರ ಊಟಿ. ಸರಿ ಉತ್ತರ ಆಪ್ಷನ್ ಎ. ಬಡವರ ಊಟಿ ಯಾವುದು ಕೇಳಿದ್ರೆ ಮಡಿಕೇರಿ, ಕೊಡಗು ಜಿಲ್ಲೆಯ ಮಡಿಕೇರಿ. ಅಪ್ಪಿಕೋ ಚಳವಳಿ, ಕಬ್ಬನ್ ಪಾರ್ಕ್ ಉಳಿಸಿ ಚಳವಳಿ, ಪಶ್ಚಿಮಘಟ್ಟ ಚಳವಳಿ ಉಳಿಸಿ ಚಳವಳಿ ಮತ್ತು ಅದರ ಇಸ್ವಿಗಳನ್ನು ಹೊಂದಿಸಿ ಬರೆಯಿರಿ ಅಂತಾರೆ. ರೈಟ್ ಆನ್ಸರ್ ಇದು ಆಪ್ಷನ್ ಎ, 1, 2, 3 ಆಸ್ ಇಟ್ ಈಸ್ ಇದೆ ನೋಡಿ. ಅಪ್ಪಿಕೋ ಚಳವಳಿ 1983, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶುರುವಾಗುತ್ತೆ. ಇನ್ನು ಕಬ್ಬನ್ ಪಾರ್ಕ್ ಚಳವಳಿ 1988, ಇದು ಬೆಂಗಳೂರಿನ ಹಸಿರು ವಲಯ ರಕ್ಷಣೆ ಮಾಡೋದಕ್ಕೆ ಶುರುವಾಗುತ್ತೆ. ಇನ್ನು ಪಶ್ಚಿಮ ಘಟ್ಟಗಳ ರಕ್ಷಣಾ ಆಂದೋಲನ 1998, ಇದು ಜೀವ ವೈವಿಧ್ಯ ವಲಯದ ರಕ್ಷಣೆಗಾಗಿ ಶುರುವಾದಂಥ ಚಳವಳಿ. ಬಾದಾಮಿಯ ಮೊದಲ ಗುಹೆಯಲ್ಲಿರುವಂತಹ ನಟರಾಜ ಮೂರ್ತಿಯ 18 ಕೈಗಳು ಗಣಿತಾತ್ಮಕವಾಗಿ ಎಷ್ಟು ನೃತ್ಯ ಭಂಗಿಗಳನ್ನು ಸೂಚಿಸ್ತವೆ? ರೈಟ್ ಆನ್ಸರ್ ಇದು ಆಪ್ಷನ್ ಡಿ, 108 ನೃತ್ಯ ಭಂಗಿಗಳು. 108 ನೃತ್ಯ ಭಂಗಿಗಳನ್ನು ಈ ಕೇವಲ 18 ಕೈಗಳು ಸೂಚಿಸ್ತವೆ. 18 ತೋಳುಗಳ ನಟರಾಜ ಮೂರ್ತಿಯನ್ನು ಕೆತ್ತಲಾಗಿದೆ. ಇದು 108 ವಿವಿಧ ನೃತ್ಯ ಭಂಗಿಗಳನ್ನು ಸಂಕೇತಿಸುತ್ತೆ. ಕಲಾ ಇತಿಹಾಸಕಾರರ ಪ್ರಕಾರ ತೋಳುಗಳ ವಿಭಿನ್ನ ಚಲನೆಗಳಿಂದಾಗಿ ಒಟ್ಟು 81ಕ್ಕೂ ಹೆಚ್ಚು ಸಂಯೋಜನೆಗಳನ್ನು ಇಲ್ಲಿ ವೀಕ್ಷಿಸಬಹುದಾಗಿದೆ. ಘಾಟ್ಗಳು ಮತ್ತು ಸಂಪರ್ಕಿಸುವ ಸ್ಥಳಗಳು ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಕೇಳಿದರೆ ರೈಟ್ ಆನ್ಸರ್ ಇದು ಆಪ್ಷನ್ ಎ, 1 ಮತ್ತು 2 ಸರಿ ಇದೆ. ಯಾವುದ್ಯಾವುದು? ಅಂಬಾಘಾಟು ರತ್ನಗಿರಿ ಜಿಲ್ಲೆಯಿಂದ ಕೊಲ್ಲಾಪುರ, ಬಿಸ್ಲೆಘಾಟು ಹಾಸನ ಟು ಕುಕ್ಕೆ ಸುಬ್ರಹ್ಮಣ್ಯ.
ಕೊಲ್ಲೂರು ಘಾಟು ಶಿರ್ಸಿ ಟು ಬೈಂದೂರು ಅಂತಿದೆ, ತಪ್ಪು ನೋಡಿ. ಯಾಕಂದರೆ ಕೊಲ್ಲೂರು ಘಾಟ್ ಶಿವಮೊಗ್ಗ ಮತ್ತು ಉಡುಪಿಯನ್ನು, ಕುಂದಾಪುರ ಬೈಂದೂರನ್ನು ಸಂಪರ್ಕಿಸುತ್ತೆ. ಅಂದರೆ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ಮತ್ತು ಬೈಂದೂರು. ಹಾಗಾಗಿ ಇದು ತಪ್ಪಾಗಿದೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಗ್ರಾಮ ಸಭೆಯ ಕುರಿತಾಗಿರುವಂಥದ್ದು. ಸರಿಯಾದ ಹೇಳಿಕೆ ಯಾವುದು? ರೈಟ್ ಆನ್ಸರ್ ಇದು ಆಪ್ಷನ್ ಬಿ. 2 ಮತ್ತು 3 ಸರಿಯಾಗಿದೆ. ನೋಡಿ, ಗ್ರಾಮ ಸಭೆಯ 2 ಸಭೆಗಳ ನಡುವಿನ ಅಂತರ 6 ತಿಂಗಳು ಮೀರುವಂತಿಲ್ಲ, ಸರಿ ಇದೆ. ಗ್ರಾಮ ಸಭೆಯ ಕನಿಷ್ಠ ಕೋರಂ 100 ಸದಸ್ಯರು ಅಥವಾ ಒಟ್ಟು ಮತದಾರರ 10ನೇ1 ಇರಬೇಕು, ಇವೆರಡು ಕೂಡ ಸರಿಯಾಗಿರುವಂಥದ್ದು. ಗ್ರಾಮ ಪಂಚಾಯತ್ನ ಯೋಜನೆಗಳನ್ನು ಮತ್ತು ಹಣಕಾಸು ವಿಷಯಗಳನ್ನು ಪರಿಶೀಲಿಸಲು ಯಾವ ತಿಂಗಳಲ್ಲಿ ಗ್ರಾಮ ಸಭೆಗಳ ವಿಶೇಷ ಆಯವ್ಯಯ ಸಭೆ ಕರೀತಾರೆ? ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಏಪ್ರಿಲ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ. ಇದರ ಬಗ್ಗೆ ಡೀಟೇಲ್ ಆಗಿ ಹೇಳೋದಾದರೆ, ಗ್ರಾಮ ಪಂಚಾಯತಿಯ ಯೋಜನೆಗಳು ಮತ್ತು ಪ್ರಗತಿ ಪರಿಶೀಲನೆಯನ್ನು ಆಯವ್ಯಯದ ಮೌಲ್ಯಮಾಪನಕ್ಕಾಗಿ ಏಪ್ರಿಲ್ ಮತ್ತು ಅಕ್ಟೋಬರ್ನಲ್ಲಿ ಕರೆಯಲಾಗುತ್ತೆ. ವಿಶೇಷ ಗ್ರಾಮ ಸಭೆಗಳ ಮೂಲಕ ಕರೆಯಲಾಗುತ್ತೆ. ಮೊದಲಾರ್ಧ ಸಭೆಯಲ್ಲಿ ಹಿಂದಿನ ವರ್ಷದ ಸಾಧನೆ, ದ್ವಿತೀಯಾರ್ಧ ಸಭೆಯಲ್ಲಿ ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಮುಂದಿನ ಯೋಜನೆಗಳನ್ನು ಚರ್ಚಿಸಲಾಗುತ್ತೆ. 2 ಟ್ರಾಫಿಕ್ ದೀಪಗಳು 30 ಸೆಕೆಂಡ್ ಮತ್ತು 60 ಸೆಕೆಂಡ್ಗಳ ಅಂತರದಲ್ಲಿ ಅನುಕ್ರಮವಾಗಿ ಹೊಳಿತವೆ. ಹಾಗಾದರೆ 2 ದೀಪಗಳು ಒಟ್ಟಿಗೆ ಹೊಳೆಯುವ ಕನಿಷ್ಠ ಸಮಯ ಈ ಕೆಳಗಿನ ಯಾವ ಆಯ್ಕೆಗಳಲ್ಲಿ ಸರಿ? ಸರಿಯಾದ ಉತ್ತರ ಆಪ್ಷನ್ ಎ 60 ಸೆಕೆಂಡ್. ಅಂದರೆ 1 ನಿಮಿಷಕ್ಕೊಮ್ಮೆ ಒಟ್ಟಿಗೆ ಇವೇನಾಗ್ತವೆ? ಹೊಳಿತವೆ. ಒಬ್ಬ ಉದ್ಯಮಶೀಲ ಉದ್ಯಮಿ ತನ್ನ ವ್ಯವಹಾರದ ಮೊದಲ ದಿನದಂದು ₹1 ಆದಾಯ ಗಳಿಸ್ತಾನೆ. ನಂತರ ಪ್ರತಿ ದಿನ ಅವನು ಹಿಂದಿನ ದಿನಕ್ಕಿಂತ ಕೇವಲ 2 ಪಟ್ಟು ಆದಾಯವನ್ನು ಗಳಿಸ್ತಾನೆ. ವ್ಯವಹಾರದ 10ನೇ ದಿನದಂದು ಅವನ ಆದಾಯ ಎಷ್ಟು? ರೈಟ್ ಆನ್ಸರ್ ಇದು ಆಪ್ಷನ್ ಎ 2/9. 2/9 ಅಂದರೆ ಎಷ್ಟು? ₹512. ಅಮರ್ ಅಕ್ಬರ್ ಮತ್ತು ಆಂಟೋನಿಯಾ ಒಟ್ಟು ವಯಸ್ಸು 80. 3 ವರ್ಷಗಳ ಹಿಂದೆ ಅವರ ಒಟ್ಟು ವಯಸ್ಸು ಎಷ್ಟು? ರೈಟ್ ಆನ್ಸರ್ ಇದು 71 ವರ್ಷ. ನೋಡಿ ಹೆಂಗೆ ಅಂದರೆ, ಟೋಟಲ್ ಒಟ್ಟು ವಯಸ್ಸು 80 ಅಂದರೆ ನೋಡಿ 3 × 3 9 ವರ್ಷ. ಅಂದರೆ 80ರಲ್ಲಿ 9ನ್ನು ಕಳೆದ್ರೆ ಎಷ್ಟು ಕೇಳಿದ್ರೆ 3 ವರ್ಷ ಕಳೆದ್ರೆ ಎಷ್ಟಾಗುತ್ತೆ? 9 ವರ್ಷ ಕಳೆದ್ರೆ 71 ವರ್ಷ ಆಗುತ್ತೆ. ಒಂದು ಆಯತಾಕಾರದ ತೋಟದ ಉದ್ದ ಮತ್ತು ಅಗಲಗಳ ಕ್ರಮವಾಗಿ 120 ಮೀಟರ್ ಮತ್ತು 85 ಮೀಟರ್ ಇದೆ. ಹಾಗಾದರೆ ಸುತ್ತಳತೆ ಎಷ್ಟು? ರೈಟ್ ಆನ್ಸರ್ ಇಸ್, ಸುತ್ತಳತೆ ನೋಡಿ, ಸುತ್ತಳತೆ ಸೂತ್ರ ಏನು ಕೇಳಿದ್ರೆ L × B, ಲೆಂತ್ ಇಂಟು ಬ್ರೆಡ್ತ್ ಅಂತೇಳಿ. 120 + 85 × 2 ಅಂತೇಳಿ. ಸೊ 410 ಆಗುತ್ತೆ, 410 ಮೀಟರ್. ನಿಮ್ಮ ಅಧ್ಯಯನದ ಪ್ರಕಾರ 2 ಪುಸ್ತಕಗಳ ತುದಿಗಳ ನಡುವೆ ನಿಮ್ಮ 5 ನೆಚ್ಚಿನ ಒಗಟು ಪುಸ್ತಕಗಳನ್ನು ಪ್ರದರ್ಶಿಸಲಾಗುತ್ತೆ. ನೀವು 5 ಪುಸ್ತಕಗಳನ್ನು ಪ್ರತಿಯೊಂದು ಸಂಭಾವ್ಯ ಸಂಯೋಜನೆಯಲ್ಲಿ ಜೋಡಿಸಲು ನಿರ್ಧರಿಸಿದರೆ ಮತ್ತು ಪ್ರತಿ ನಿಮಿಷಕ್ಕೆ ಒಂದು ಪುಸ್ತಕವನ್ನು ಮಾತ್ರ ಸ್ಥಳಾಂತರಿಸಿದರೆ ಅದು ನಿಮಗೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ ಬಿ, 2 ಗಂಟೆಯನ್ನು 2 ಅವರ್ಸ್ ಅಂತ ತಗೊಳ್ಳುತ್ತೆ. ಚಿತ್ರದಲ್ಲಿರುವ ಒಟ್ಟು ತ್ರಿಕೋನಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 18. 18 ತ್ರಿಕೋನಗಳಿವೆ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಣೆ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 243 ವಿಧಿ ಇದೆಯಲ್ಲ, ಇದು ಮುನ್ಸಿಪಾಲ್ಟಿ ಅಧಿಕಾರಾವಧಿ ಬಗ್ಗೆ ಹೇಳಲ್ಲ, ಹಾಗಾಗಿ ತಪ್ಪಾಗಿದೆ. ಹಾಗಾದರೆ ಇದೇನು ಹೇಳುತ್ತೆ ಕೇಳಿದ್ರೆ, ಮುನ್ಸಿಪಾಲ್ಟಿ ಅಧಿಕಾರ ಮತ್ತು ಇದರ ಜವಾಬ್ದಾರಿ ವ್ಯಾಖ್ಯಾನ ಇನ್ನುಳಿದಂತೆ ವಾರ್ಡ್ ಸಮಿತಿ, ಹಣಕಾಸು ಆಯೋಗ ಮತ್ತು ಜಿಲ್ಲಾ ಯೋಜನಾ ಸಮಿತಿ ಜೋಡಣೆಗಳು ಸರಿಯಾಗಿದೆ. ಮೈಸೂರು ಕೋಆಪರೇಟಿವ್ ಸೊಸೈಟಿ ರೆಗ್ಯುಲೇಷನ್ ಜಾರಿಗೆ ತರುವ ಮೂಲಕ ಸಹಕಾರಿ ಚಳವಳಿಗೆ ಚಾಲನೆ ನೀಡಲಾಯಿತು. ಈ ಕಾಯ್ದೆ ಜಾರಿಗೆ ಬಂದದ್ದು ಯಾವಾಗ? ರೈಟ್ ಆನ್ಸರ್ ಇಸ್ 1905. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಮೈಸೂರು ಸಂಸ್ಥಾನದಲ್ಲಿ ಸಹಕಾರಿ ಚಳವಳಿಯನ್ನು ವ್ಯವಸ್ಥಾಪಕವಾಗಿ ಆರಂಭಿಸಲು ಮೈಸೂರು ಸಹಕಾರಿ ಸಂಘಗಳ ಕಾಯ್ದೆ, ಮೈಸೂರು ಕೋಆಪರೇಟಿವ್ ಸೊಸೈಟೀಸ್ ರೆಗ್ಯುಲೇಷನ್ 1905 ಜಾರಿಗೆ ಬಂತು. ಭಾರತದಲ್ಲಿ ಬ್ರಿಟಿಷ್ ಸರ್ಕಾರ 1904ರಲ್ಲಿ ಮೊದಲ ಸಹಕಾರ ಕಾಯ್ದೆಯನ್ನು ತಂದ ತಕ್ಷಣ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಯಾರು ಜಾರಿ ಮಾಡಿದ್ನ? ನಾಲ್ವಡಿ ಕೃಷ್ಣರಾಜ ಒಡೆಯರ್
ಈ ಬಿಲ್ಲನ್ನು, ಈ ರೆಗ್ಯುಲೇಷನ್, ಮೈಸೂರು ಕೋಆಪರೇಟಿವ್ ಸೊಸೈಟಿ ರೆಗ್ಯುಲೇಷನ್ನ 1905 ಜಾರಿಗೆ ತರ್ತಾರೆ. ಸಹಕಾರಿ ಸಾಮಾನ್ಯ ಸಭೆಗೆ ಅವಶ್ಯಕವಾದ ಸದಸ್ಯರ ಸಂಖ್ಯೆ, ಕೋರಂ, ಮತದಾನ ಹಕ್ಕುಳ್ಳ ಸದಸ್ಯರ ಎಷ್ಟು ಇರತಕ್ಕದ್ದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 20% ಇರಬೇಕಾಗುತ್ತೆ. ಜನರಲ್ ಬಾಡಿ ಮೀಟಿಂಗ್ಗೆ ಕಡ್ಡಾಯ ಕೋರಂ, ಮತದಾನ ಹಕ್ಕಿರುವ ಸದಸ್ಯರ 20% ಕಡಿಮೆ ಇರಬಾರದು. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ರೂಪಿಸಲಾದ ಪುರಾ ಗ್ರಾಮೀಣ ಪ್ರದೇಶಗಳಿಗೆ ನಗರ ಸೌಲಭ್ಯ ಒದಗಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಈ ಮಾದರಿಯಡಿ ಹಳ್ಳಿಗಳನ್ನು ಎಷ್ಟು ವಿಧಾನದಲ್ಲಿ ಸಂಪರ್ಕಿಸಲು ಯೋಜಿಸಲಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 4 ರೀತಿಯಲ್ಲಿ. ನೋಡಿ, ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರ ಪರಿಕಲ್ಪನೆ ಇದು, ಕಲಾಂ ಪರಿಕಲ್ಪನೆ ಪುರಾ ಅನ್ನುವಂಥದ್ದು. ಇದರಲ್ಲಿ ಈ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ನಗರ ಸೌಲಭ್ಯಗಳನ್ನು ಒದಗಿಸೋದಕ್ಕೆ 4 ಪ್ರಮುಖ ಸಂಪರ್ಕಗಳು. ಒಂದು ಭೌತಿಕ ಸಂಪರ್ಕ, ಇನ್ನೊಂದು ಎಲೆಕ್ಟ್ರಾನಿಕ್ ಫೆಸಿಲಿಟಿ ಕನೆಕ್ಟಿವಿಟಿ, ಇನ್ನೊಂದು ನಾಲೆಡ್ಜ್ ಎಜುಕೇಷನ್ ಮತ್ತು ಎಕನಾಮಿಕಲ್ ಕನೆಕ್ಟಿವಿಟಿ. ಈ 4 ಒಳಗೊಂಡಿದೆ. ಯಾವ ಜಲ ನಿಗಮ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಯ ನೋಡಲ್ ಏಜೆನ್ಸಿ ಆಗಿದೆ? ಎತ್ತಿನಹೊಳೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ. ಇದೊಂದು ನೋಡಲ್ ಏಜೆನ್ಸಿ ಆಗಿದೆ. ಏನಿದು ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಅಂತ ಕೇಳಿದ್ರೆ, ಬಯಲು ಸೀಮೆಯ ಜಿಲ್ಲೆಗಳ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಹಮ್ಮಿಕೊಳ್ಳಲಾಗಿರುವ ಮಹತ್ವಾಕಾಂಕ್ಷಿ ಯೋಜನೆ ಇದು. VJNL ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ ಇದನ್ನು ಜಾರಿಗೊಳಿಸ್ತಾ ಇದೆ, ನೋಡಲ್ ಏಜೆನ್ಸಿ ಇದು. ಇದು ನೇತ್ರಾವತಿ ನದಿಯ ಉಪನದಿಗಳಿಂದ ಹರಿಯುವ ಹೆಚ್ಚುವರಿ ನೀರನ್ನು ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಜಿಲ್ಲೆಗಳಿಗೆ ಒದಗಿಸುವುದು ಇದರ ಪ್ರಮುಖ ಉದ್ದೇಶ. ಭೂಮಿಯ ಪರಿಭ್ರಮಣೆಯಿಂದಾಗಿ ಚಲಿಸುವ ವಸ್ತುಗಳು ಮೇಲ್ನೋಟಕ್ಕೆ ಚಲನೆಗೊಳ್ಳುವುದನ್ನು ಈ ರೀತಿ ಕರೆಯುತ್ತಾರೆ. ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಕೊರಿಯಾಲಿಸ್ ಪರಿಣಾಮ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದರೆ ಭೂಮಿಯು ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗೋದ್ರಿಂದ, ಪರಿಭ್ರಮಣೆ ಆಗೋದ್ರಿಂದ ಸೃಷ್ಟಿಯಾಗುವ ವರ್ಚುವಲ್ ಬಲವನ್ನು ಕೊರಿಯಾಲಿಸ್ ಬಲ ಅಂತ ಕರೀತಾರೆ. ಬೇಸಿಗೆಯ ಮಧ್ಯಾಹ್ನದ ಸಮಯದಲ್ಲಿ ಕರಾವಳಿಯ ಬಳಿ ಮೀನುಗಾರರು ಸಮುದ್ರದಿಂದ ಭೂಮಿಯ ಕಡೆಗೆ ತಂಪಾದ ಗಾಳಿ ಚಲಿಸುವುದನ್ನು ಗಮನಿಸ್ತಾರೆ. ಈ ಕೆಳಗಿನ ಯಾವ ಪ್ರಕ್ರಿಯೆಯು ಈ ಚಲನೆಯನ್ನು ಅತ್ಯುತ್ತಮವಾಗಿ ವಿವರಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಭೂಮಿಯು ವೇಗವಾಗಿ ಬಿಸಿಯಾಗೋದ್ರಿಂದ ಭೂಮಿಯ ಮೇಲೆ ತುಲನಾತ್ಮಕವಾಗಿ ಕಡಿಮೆ ಒತ್ತಡ ಉಂಟಾಗುತ್ತೆ. ಭಾರತದ ಪ್ರಾಕೃತಿಕ ಭಾಗವಾಗಿರುವ ಉತ್ತರ ಮೈದಾನದ ಯಾವ ಭಾಗದಲ್ಲಿ ಕೆಂಪು ಮಣ್ಣು ಕಂಡುಬರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಬ್ರಹ್ಮಪುತ್ರ ಮೈದಾನದಲ್ಲಿ ಕೆಂಪು ಮಣ್ಣು ಕಂಡುಬರುತ್ತೆ. ಭಾರತದ ಉತ್ತರದ ವಿಶಾಲ ಮೈದಾನಗಳು ಪ್ರಮುಖವಾಗಿ ಫಲವತ್ತಾದ ಕಲ್ಲು ಮಣ್ಣು ಅಥವಾ ಮೆಕ್ಕಲು ಮಣ್ಣಿಂದ ಆಗಿದೆ. ಆದರೆ ಈ ಮೈದಾನದ ಪೂರ್ವ ತುದಿಯಲ್ಲಿರುವ ಬ್ರಹ್ಮಪುತ್ರ ಮೈದಾನವು ವಿಶೇಷವಾಗಿ ಅಸ್ಸಾಂ ಕಣಿವೆಯ ಸುತ್ತ ಇದೆಯಲ್ಲ, ಇಲ್ಲಿ ಕೆಲವು ಹಳೆಯ ಮೆಕ್ಕಲು ವಲಯಗಳು ಕಬ್ಬಿಣದ ಆಕ್ಸೈಡ್ ಪ್ರಭಾವದಿಂದಾಗಿ ಕೆಂಪು ಮಣ್ಣಿನ ಲಕ್ಷಣಗಳನ್ನು ಹೊಂದಿದ್ದಾವೆ. ಭಾರತದ ರಾಜ್ಯಗಳ ಹಾಲಿನ ಉತ್ಪನ್ನದ ಬ್ರಾಂಡ್ಗಳಿಗೆ ಸಂಬಂಧಿಸಿದಂತೆ ಯಾವ ಜೋಡಿ ತಪ್ಪಾಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ ಡಿ, ಬಿಹಾರ, ನಲಂದ ಅನ್ನುವಂಥ ತಪ್ಪು. ನೋಡಿ, ಆ್ಯಕ್ಚುಲಿ ಬಿಹಾರ ರಾಜ್ಯದ ಅತ್ಯಂತ ಸುಪ್ರಸಿದ್ಧ ಮತ್ತು ಅಧಿಕೃತ ಸಹಕಾರಿ ಹಾಲಿನ ಬ್ರ್ಯಾಂಡ್ ಹೆಸರು ಸುಧಾ ಅಂತೇಳಿ. ಉಳಿದವೆಲ್ಲ ಸರಿ ಇದೆ ನೋಡಿ. ಗುಜರಾತಲ್ಲಿ ಅಮೂಲ್, ತಮಿಳುನಾಡಲ್ಲಿ ಆವಿನ್, ಆಂಧ್ರದಲ್ಲಿ ವಿಜಯ್. ಸೊ ಬಿಹಾರದಲ್ಲಿ ಯಾವುದು? ಸುಧಾ ಇರೋದು. ನಳಂದ ಅನ್ನುವಂಥದ್ದು ತಪ್ಪು. ಐಸೋನೆಫ್ ರೇಖೆಗಳು ಏನನ್ನು ಜೋಡಿಸ್ತವೆ? ಸರಿ ಉತ್ತರ ಆಪ್ಷನ್ ಎ, ಒಂದೇ ಪ್ರಮಾಣದ ಮೋಡವನ್ನು ಹೊಂದಿರುವ ಸ್ಥಳವನ್ನು ಜೋಡಿಸ್ತವೆ. ಅಂದರೆ ಭೂಪಟ ಅಥವಾ ಹವಾಮಾನ ನಕ್ಷೆಗಳಲ್ಲಿ ಒಂದೇ ಪ್ರಮಾಣದ ಸರಾಸರಿ ಮೋಡದ ಹೊದಿಕೆಯನ್ನು ಕ್ಲೌಡ್ ಕವರ್ ಅಂತಾರೆ. ಸೊ ಈ ರೀತಿ ಕ್ಲೌಡ್ ಕವರ್ನ ಹೊಂದಿರುವ ಜಾಗಗಳನ್ನು ಪರಸ್ಪರ ಜೋಡಿಸುವ ಕಾಲ್ಪನಿಕ ರೇಖೆಗಳೇ ಐಸೋನೆಫ್ಗಳು ಆಗಿದ್ದಾವೆ. ಇನ್ನು ಇಂತಹ ಸಮಾನ ಹವಾಮಾನ ರೇಖೆಗಳಲ್ಲಿ ಸರಣಿಯಲ್ಲಿ ಸಮಾನ ಮಳೆಯನ್ನು ಜೋಡಿಸುವ ರೇಖೆಗಳು ಐಸೋಹೈಟ್ಸ್, ಸಮಾನ ಮಳೆ ಜೋಡಿಸ್ತವೆ. ಇನ್ನು ಸಮಾನ ಒತ್ತಡವನ್ನು ಜೋಡಿಸುವ ರೇಖೆಗಳು ಐಸೋಬಾರ್ಸ್. ಕೆಳಗಿನ ಯಾವ ಶಾಸನ ಮೌರ್ಯರ ಕಾಲದ ಕ್ಷಾಮ ಪರಿಹಾರ ಕ್ರಮಗಳನ್ನು ಉಲ್ಲೇಖ ಮಾಡುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ ಸಿ, 2 ಮತ್ತು 4. ಯಾವ್ದು? ಮಹಾಸ್ಥಾನ ಶಾಸನ ಮತ್ತು ಸೊಗೌರ ಶಾಸನ.
ಮೌರ್ಯರ ಸಾಮ್ರಾಜ್ಯದ ಅವಧಿಯಲ್ಲಿ ದೇಶದಲ್ಲಿ ಉಂಟಾಗುತ್ತಿದ್ದ ಭೀಕರ ಕ್ಷಾಮವನ್ನು ಎದುರಿಸಲು ಸರ್ಕಾರಿ ಧಾನ್ಯದ ಉಗ್ರಾಣಗಳಿಂದ ಜನರಿಗೆ ಆಹಾರ ದಾನ ವಿತರಿಸುತ್ತಿದ್ದ ವ್ಯವಸ್ಥೆಯ ಬಗ್ಗೆ ಮಹಾಸ್ಥಾನ ಶಾಸನ ಬಾಂಗ್ಲಾದೇಶದಲ್ಲಿದೆ ಇದು. ಹಾಗೆಯೇ ಸೌಗೌರವ್ ಶಾಸನ ಇದು UPಯಲ್ಲಿದೆ, ಉತ್ತರ ಪ್ರದೇಶ್. ಈ ಶಾಸನಗಳು ಚಂದ್ರಗುಪ್ತ ಮೌರ್ಯನ ಆಡಳಿತದ ಕೊನೆಯ ದಿನಗಳಲ್ಲಿ ಸಂಭವಿಸಿದ 12 ವರ್ಷಗಳ ಸುದೀರ್ಘ ಕ್ಷಾಮ ಪರಿಹಾರದ ನಿರ್ವಹಣೆಗೆ ಇದು ಪ್ರಮುಖ ಐತಿಹಾಸಿಕ ಆಧಾರಗಳಾಗಿವೆ. ಮಧ್ಯಕಾಲೀನ ಇತಿಹಾಸದಲ್ಲಿ ಪಾಯಕ ಅಥವಾ ಪೈಕ್ಗಳು ಅಂದರೆ ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕಾಲ್ದಳ ಸೈನಿಕರಿಗೆ ಪೈಕ್ ಅಥವಾ ಪಾಯಾಕ್ ಅಂತ ಕರೀತಾ ಇದ್ರು. 1817ರಲ್ಲಿ ಪೈಕ್ ದಂಗೆ ಅಂತಾನೆ ಬ್ರಿಟಿಷರಿಂದ ಕರೆಯಲ್ಪಡ್ತು ನೋಡಿ. 1848ರಿಂದ 1852ರ ನಡುವೆ ಡಾಲ್ ಹೌಸಿಯಿಂದ ಕೆಳಗಿನ ಭಾರತೀಯ ರಾಜ್ಯಗಳ ಸ್ವಾಧೀನದ ಕಾಲಾನುಕ್ರಮ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 1, 3, 2, 4. ಮೊದಲಿಗೆ ಯಾವುದನ್ನ ವಶಪಡಿಸ್ಕೊಂಡ್ರು? ಜೈತಪುರ, ನಂತರ ಸತಾರಾ, ನಂತರ ಉದಯಪುರ ಮತ್ತು ಕೊನೆಯದಾಗಿ ಭಗತ್ ಪಂಜಾಬ್ನಲ್ಲಿದೆ ಅದು ನೋಡಿ. ಡಾಲ್ ಹೌಸಿ ಜಾರಿಗೆ ತಂದಂಥ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಸೊ ಇದರ ಮೂಲಕ ಭಾರತೀಯ ರಾಜ್ಯಗಳನ್ನು ಕೆಳಗಿನ ವರ್ಷಗಳಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲಾಯಿತು. ಜೈತ್ಪುರ ಮತ್ತು ಸಂಬಲ್ಪುರ 1849 ಫಸ್ಟ್. ನಂತರ ಸತಾರಾ 1848. ಇದು ಮೊದಲ ರಾಜ್ಯ. ನಂತರ ಬಗಾತ್ 1850 ಮತ್ತು ಉದಯಪುರ 1852. ನಿಷ್ಕ್ರಿಯ ಪ್ರತಿರೋಧ ಅಥವಾ ಡಾಕ್ಟ್ರಿನ್ ಆಫ್ ಪ್ಯಾಸಿವ್ ರೆಸಿಸ್ಟೆನ್ಸ್ ಸಿದ್ಧಾಂತದ ಮೊದಲ ಪ್ರತಿಪಾದಕರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಅರವಿಂದ ಘೋಷ್. ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದಲ್ಲಿ ಪ್ರತಿಪಾದಿಸಲ್ಪಟ್ಟ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 1, 2, 4 ಮಾತ್ರ. ಯಾವುದ್ಯಾವುದು? ಮಕ್ಕಳ ಆರೋಗ್ಯಕರ ಬೆಳವಣಿಗೆ, ಹಾಗೆಯೇ ಹೆರಿಗೆ ಪರಿಹಾರ ಮತ್ತು ಆದಾಯದಲ್ಲಿ ಅಸಮಾನತೆ ಕಡಿಮೆಗೊಳಿಸೋದು. ಶಿವಾಜಿ ತನ್ನ ನೌಕಾಪಡೆಯನ್ನು ಎಲ್ಲಿ ಸ್ಥಾಪಿಸಿದ? ಸರಿಯಾದ ಉತ್ತರ ಆಪ್ಷನ್ ಎ, ಕೊಲಾಬ. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಭಾರತದ ನೌಕಾದಳದ ಪಿತಾಮಹ ಅಂತ ಕರೀತಾರೆ. ಭಾರತೀಯ ನೌಕಾದಳದ ಪಿತಾಮಹ ಯಾರು ಕೇಳಿದ್ರೆ ಶಿವಾಜಿ. ಸೊ ಇವರು ಕೊಂಕಣ ಕರಾವಳಿ ಮತ್ತು ವ್ಯಾಪಾರ ಮಾರ್ಗಗಳನ್ನು ರಚಿಸಲು ಪ್ರಬಲ ನೌಕಾದಳವನ್ನು ಕಟ್ಟಿ ಅದಕ್ಕೆ ಮಹಾರಾಷ್ಟ್ರದ ಅಲಿಬಾಗ್ ಬಳಿಯಲ್ಲಿರುವ ಕೊಲಾಬಾ ಜಲದುರ್ಗವನ್ನು ಪ್ರಧಾನ ಕಚೇರಿಯನ್ನಾಗಿ ಮಾಡ್ತಾರೆ. ಎಲ್ಲಿದೆ ಅದು? ಮಹಾರಾಷ್ಟ್ರದ ಅಲಿಬಾಗ್ ಬಳಿ. ಮಹಾರಾಷ್ಟ್ರದ ಅಲಿಬಾಗ್ ಹತ್ರ ಇರುವಂಥದ್ದು. ಲೋಕಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಆಯ್ಕೆಗಳು ಯಾವುದು? ಸ್ಟೇಟ್ಮೆಂಟ್ ಯಾವುದು? ರೈಟ್ ಆನ್ಸರ್ ಇಸ್ 3 ಹೇಳಿಕೆಗಳು ಕೂಡ ಸರಿಯಾಗಿದೆ. 1, 2, 3. ಏನೇನು? ಲೋಕಸಭೆಯು 5 ವರ್ಷಗಳ ಸಾಮಾನ್ಯ ಅವಧಿಯನ್ನು ಹೊಂದಿರುತ್ತೆ. ನಂತರ ಅದು ಸ್ವಯಂಚಾಲಿತವಾಗಿ ವಿಸರ್ಜನೆ ಆಗುತ್ತೆ. ರೈಟ್. ಒಮ್ಮೆ ಲೋಕಸಭೆಯು ಅದರ ಸಾಮಾನ್ಯ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮೊದಲು ವಿಸರ್ಜಿಸಲ್ಪಟ್ಟರೆ ವಿಸರ್ಜನೆಯನ್ನು ಹಿಂತೆಗೆದುಕೊಳ್ಳಲಾಗುವುದಿಲ್ಲ. ರೈಟ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹಿಂಪಡೆಯುವುದು ಲೋಕಸಭೆಯ ವಿಶೇಷ ಅಧಿಕಾರವಾಗಿದೆ. ಇದು ಕೂಡ ಸರಿಯಾಗಿ ಇರುವಂಥದ್ದು. 2 ರೈಲುಗಳು ಒಂದೇ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಪ್ರತಿ ರೈಲಿನ ಉದ್ದ 135 ಮೀಟರ್. ಅವು 18 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟಿದರೆ ಪ್ರತಿ ರೈಲಿನ ವೇಗ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 27 km/h. ನೋಡಿ, 2 ರೈಲುಗಳ ವೇಗ V1 V2 ಅಂತ ನಾವು ಕರಿತೀವಿ. V1 + V2. ಇವುಗಳ ಸಾಪೇಕ್ಷ ವೇಗ 2v. ಒಟ್ಟಾರೆ ನೋಡ್ತಾ ಹೋದರೆ 27 ಗಂಟೆ km/h ಉತ್ತರ ಸಿಗುತ್ತೆ. ಸಮಾನ ಉದ್ದದ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಸಮಾನಾಂತರ ಮಾರ್ಗಗಳಲ್ಲಿ ಗಂಟೆಗೆ 46 ಕಿಲೋಮೀಟರ್ ಮತ್ತು ಗಂಟೆಗೆ 36 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತವೆ.
ವೇಗವಾದ ರೈಲು ನಿಧಾನವಾದ ರೈಲನ್ನು 36 ಸೆಕೆಂಡ್ಗಳಲ್ಲಿ ಹಾದು ಹೋದರೆ ಪ್ರತಿ ರೈಲಿನ ಉದ್ದ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 50 ಮೀಟರ್. ತೊಂಬತ್ತು ಸೆಂಟಿಮೀಟರ್ ಎತ್ತರದ ಇರುವ ಹುಡುಗಿಯೊಬ್ಬಳು 1.2 ಸೆಂಟಿಮೀಟರ್ ಜವದಲ್ಲಿ ಒಂದು ದೀಪದ ಕಂಬವೊಂದರ ಬುಡದಲ್ಲಿ ಹೊರ ನಡೆಯುತ್ತಿದ್ದಾಳೆ. ದೀಪದ ನೆಲದಿಂದ 3.6 ಮೀಟರ್ ಎತ್ತರದಲ್ಲಿದ್ದರೆ 4 ಸೆಕೆಂಡ್ಗಳ ನಂತರ ಅವಳ ನೆರಳಿನ ಉದ್ದವೆಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1.6 ಮೀಟರ್. ಒಬ್ಬ ಬಾಲಕನು 160 ಕಿಲೋಮೀಟರ್ ದೂರದ ಪ್ರಯಾಣವನ್ನು ಕಾರಿನ ಮೂಲಕ 64 ಕಿಲೋಮೀಟರ್ ಪರ್ ಗಂಟೆ ವೇಗದ ಮೂಲಕ ಮತ್ತು ಉಳಿದ 160 ಕಿಲೋಮೀಟರ್ ದೂರವನ್ನು 80 ಕಿಲೋಮೀಟರ್ ವೇಗದಂತೆ ಕ್ರಮಿಸಿದರೆ ಸರಾಸರಿ ವೇಗ ಎಷ್ಟು? ಸರಿಯ ಉತ್ತರ 71.11 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಒಬ್ಬ ಮೋಟಾರ್ ಸವಾರ 150 ಕಿಲೋಮೀಟರ್ ದೂರದ ಸ್ಥಳಕ್ಕೆ 50 ಕಿಲೋಮೀಟರ್ ವೇಗದಲ್ಲಿ ಹೋಗಿ 30 ಕಿಲೋಮೀಟರ್ ಗಂಟೆ ಪರ್ ಅವರ್ ವೇಗದಲ್ಲಿ ವಾಪಸ್ ಬರ್ತಾನೆ. ಅವನ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು? ಸರಿಯಾದ ಉತ್ತರ ಇಡೀ ಪ್ರಯಾಣದ ಸರಾಸರಿ ವೇಗ 37.5 ಕಿಲೋಮೀಟರ್ ಪರ್ ಅವರ್. ನೋಡಿ, ನಾವು 2xy ಡಿವೈಡ್ ಬೈ x+y ಸೂತ್ರದ ಮೂಲಕ ಇದನ್ನು ಬಗೆಹರಿಸ್ಬೋದು. ಅಂದರೆ 2 ಇಂಟು x ಅಂದರೆ 50 ಕಿಲೋಮೀಟರ್ ವೇಗ ಮತ್ತು y ಅಂದರೆ 30 ಕಿಲೋಮೀಟರ್ ವೇಗ ವಾಪಸ್ ಬರೋದು. ಸೊ ಇದೆರಡನ್ನು 50 + 30ರಿಂದ ಭಾಗಿಸಿದಾಗ ಉತ್ತರ ಸಿಗುತ್ತೆ. ಅಂದರೆ ಎಷ್ಟಾಗುತ್ತೆ? 30 × 50 1500 × 2 3000 ಡಿವೈಡೆಡ್ ಬೈ 5 3 5 3 × 80 ಭಾಗಿಸಿದಾಗ ಎಷ್ಟಾಗುತ್ತೆ? 8 3 24 × 7 0.5 37.5 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಆತ ಚಲಿಸ್ತಾನೆ. ಹಸಿರು ಬರ ಎಂದರೇನು? ಸರಿಯಾದ ಉತ್ತರ ಆಪ್ಷನ್ ಎ ಬೆಳೆಯು ಹಸಿರಾಗಿದ್ದು ಬೆಳವಣಿಗೆ ಇಳುವರಿ ಕಡಿಮೆ ಆಗಿರೋದು. ಅಂದರೆ ಕೃಷಿ ಮತ್ತು ಹವಾಮಾನ ಶಾಸ್ತ್ರದಲ್ಲಿ ಹಸಿರು ಬರ ಅಂದರೆ ಮೇಲ್ನೋಟಕ್ಕೆ ಸಸ್ಯ ಅಥವಾ ಬೆಳೆಗಳು ಹಸಿರಾಗಿ ಕಾಣ್ತವೆ, ಆದರೆ ಮಣ್ಣಿನಲ್ಲಿ ತೇವಾಂಶದ ಕೊರತೆಯಿಂದಾಗಿ ಅವುಗಳ ನೈಜ ಬೆಳವಣಿಗೆ ಕುಂಠಿತವಾಗಿರುತ್ತೆ. ಹಾಗಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಹೂವಾಗಲಿ ಕಾಯಾಗಲಿ ಧಾನ್ಯಗಳಾಗಲಿ ಉತ್ಪತ್ತಿ ಆಗದೆ ಇರೋದಕ್ಕೆ ಹಸಿರು ಬರ ಅಂತೇಳಿ ಕರಿತೀವಿ. PUSA 44 ಎಂಬುದು ಯಾವುದರ ತಳಿಯಾಗಿದೆ? ಉಸಾ 44 ಸರಿಯಾದ ಉತ್ತರ ಆಪ್ಷನ್ ಬಿ, ಇದೊಂದು ಭತ್ತದ ತಳಿ. ನೋಡಿ, ಇದು ಭಾರತದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಪಡುವ ಪ್ರಸಿದ್ಧ ಭತ್ತದ ತಳಿಯಾಗಿದೆ. ಇದನ್ನು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ IARI ಅಭಿವೃದ್ಧಿಪಡಿಸಿರುವಂಥದ್ದು ಉಸಾ 44 ಅನ್ನ. ಇದು ಅತಿ ಹೆಚ್ಚು ಇಳುವರಿ ನೀಡುವ ತಳಿಯಾಗಿದ್ದರೂ ಬೆಳೆಯಲು ದೀರ್ಘಾವಧಿ ಬೇಕು, ಅಂದರೆ 150 ಡೇಸ್ ಬೇಕಾಗುತ್ತೆ, ಮತ್ತು ಅಪಾರ ಪ್ರಮಾಣದ ನೀರು ಬೇಕು. ಪಂಜಾಬ್ ಹರಿಯಾಣದಲ್ಲಿ ಒಣ ಹುಲ್ಲು ಸುಡುವಿಕೆ, ಸ್ಟಬರ್ನ್ ಬರ್ನಿಂಗ್ ಹಾಗೂ ಅಂತರ್ಜಲ ಕುಸಿತಕ್ಕೆ ಇದು ಪ್ರಮುಖ ಕಾರಣ ಅಂತೇಳಿ ಇತ್ತೀಚೆಗೆ ಸರ್ಕಾರ ಇದರ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದೆ. ಹಾಗಾಗಿ ಇದು ತುಂಬ ಸುದ್ದಿಯಲ್ಲಿರುವಂಥದ್ದು. ಮಿಶ್ರ ಲೋಹಗಳು ಮತ್ತು ಅವುಗಳ ಘಟಕಗಳ ಕುರಿತಾದ ಪ್ರಶ್ನೆ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2 1 4 3. ನೋಡಿ, ಸೋಲ್ಟರ್ ಎಂಬ ಮಿಶ್ರಲೋಹ ಇದರ ಘಟಕ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸೀಸಾ ಮತ್ತು ತವರ. ರೋಲ್ಡ್ ಗೋಲ್ಡ್ ತಾಮ್ರ ಮತ್ತು ಅಲ್ಯೂಮಿನಿಯಂ. ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ. ಹಿತ್ತಾಳೆ ಆಪ್ಷನ್ 3 ತಾಮ್ರ ಮತ್ತು ಸತು. ಸೊ ಈ ರೀತಿ ನೋಡಿ, ಇಲ್ಲಿ ಮಿಶ್ರಲೋಹಗಳನ್ನು ಅವುಗಳ ಮೂಲ ಘಟಕ ಧಾತುಗಳೊಂದಿಗೆ ಹೊಂದಿಸಿದಾಗ ಸರಿಯಾದ ಕ್ರಮ ಲಭ್ಯವಾಗುತ್ತೆ. ಸೋಲ್ಡರ್ ಮಿಶ್ರಲೋಹವು ಸೀಸಾ ಮತ್ತು ತವರದಿಂದ, ರೋಲ್ಡ್ ಗೋಲ್ಡ್ ತಾಮ್ರ ಮತ್ತು ಅಲ್ಯೂಮಿನಿಯಂನಿಂದ, ಮೆಗ್ನೀಲಿಯಂ ಎಂಬುದು ಮೆಗ್ನೀಷಿಯಂ ಮತ್ತು ಅಲ್ಯೂಮಿನಿಯಂ ಮಿಶ್ರಣವಾಗಿದ್ದರೆ ಹಿತ್ತಾಳೆ ತಾಮ್ರ ಮತ್ತು ಸತುವಿನ ಮಿಶ್ರಣವಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಬಿ ಕಾಂಪ್ಲೆಕ್ಸ್ಗೆ ಸೇರಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಸ್ಕಾರ್ಬಿಕ್ ಆಸಿಡ್. ಆಸ್ಕಾರ್ಬಿಕ್ ಆಸಿಡ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ಗೆ ಸೇರೋದಿಲ್ಲ, ಯಾಕಂದ್ರೆ ಆಸ್ಕಾರ್ಬಿಕ್ ಆಮ್ಲ ವಾಸ್ತವವಾಗಿ ವಿಟಮಿನ್ ಸಿ ಆಗಿರುತ್ತೆ. ವಿಟಮಿನ್ ಸಿ ಆಗಿರೋದ್ರಿಂದ ಇದು ವಿಟಮಿನ್ ಬಿ ಕಾಂಪ್ಲೆಕ್ಸ್ಗೆ ಸೇರಲ್ಲ. ಸೊ ನೋಡಿ, ಇದು ನೀರಿನಲ್ಲಿ ಕರಗುವ ಪ್ರತ್ಯೇಕ ವಿಟಮಿನ್ ಆಗಿದೆ ಮತ್ತು ಬಿ ಕಾಂಪ್ಲೆಕ್ಸ್ನೊಂದಿಗೆ ಗುಂಪಿಗೆ ಸೇರೋದಿಲ್ಲ. ಇನ್ನುಳಿದಿರುವಂತಹ ಥಯಾಮಿನ್ ಇರ್ಬೋದು, ರೈಬೋಫ್ಲಾವಿನ್ ಇರ್ಬೋದು ಮತ್ತು ಫೋಲಿಕ್ ಆಸಿಡ್ ಇರ್ಬೋದು. ನೋಡಿ, ಇಲ್ಲಿ ಥಯಾಮಿನ್ B1ಗೆ ಸೇರುತ್ತೆ.
ವಿಟಮಿನ್ B1ಗೆ ಸೇರುತ್ತೆ. ರೈಬೋಫ್ಲವಿನ್ ಇದೆಯಲ್ಲ ಇದು B2ಗೆ ಸೇರುತ್ತೆ. ಹಾಗೆಯೇ ಫಾಲಿಕ್ ಆಸಿಡ್ B9ಗೆ ಸೇರುತ್ತೆ. ಇವೆಲ್ಲವೂ ಕೂಡ ಒಟ್ಟಾರೆಯಾಗಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ಗೆ ಸೇರುವಂಥವು. ಹಾಗಾಗಿ ಆಸ್ಕಾರ್ಬಿಕ್ ಆಸಿಡ್ ಮಾತ್ರ ಸೇರಲ್ಲ, ಇದು ವಿಟಮಿನ್ ಸಿಗೆ ಸೇರುತ್ತೆ. ಹಾಗಾಗಿ ಕೆಳಗಿನ ಯಾವ ಹಾರ್ಮೋನು ಸ್ಟೆರಾಯ್ಡ್ ಆಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಈಸ್ಟ್ರೋಜನ್. ಇದೊಂದು ಬಗೆಯ ಸ್ಟೆರಾಯ್ಡ್ ಹಾರ್ಮೋನು. ಜೈವಿಕ ರಾಸಾಯನಿಕ ರಚನೆಯ ಪ್ರಕಾರ ಹಾರ್ಮೋನ್ಗಳನ್ನು ಸ್ಟೆರಾಯ್ಡ್ ಮತ್ತು ಪೆಪ್ಟೈಡ್ ಅಂತೇಳಿ ವರ್ಗೀಕರಿಸ್ತಾರೆ. ಇದರಲ್ಲಿ ಎಸ್ಟ್ರೋಜನ್ ಕೊಲೆಸ್ಟ್ರಾಲ್ನಿಂದ ಪಡೆದ ಪ್ರಮುಖ ಸ್ಟೆರಾಯ್ಡ್ ಹಾರ್ಮೋನು. ಇದು ಮಹಿಳೆಯರಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳ ಬೆಳವಣಿಗೆ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ನಿಯಂತ್ರಿಸುತ್ತೆ. ಮತ್ತೊಂದು ಕಡೆ ಇರುವಂತಹ ಗ್ಲೂಕೋಗನ್, ಇನ್ಸುಲಿನ್, ಆಕ್ಸಿಟೋಸಿನ್ಗಳು ಅಮೈನೋ ಆಮ್ಲಗಳು ಅಥವಾ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿವೆ. ಇವು ಪೆಪ್ಟೈಡ್ ಹಾರ್ಮೋನ್ಗಳು. ಇವೆಲ್ಲವೂ ಎಂಥವು? ಪೆಪ್ಟೈಡ್ ಹಾರ್ಮೋನು. ಪೆಪ್ಟೈಡ್ ಹಾರ್ಮೋನು. ಸೊ ಇದು ಈಸ್ಟ್ರೋಜನ್ ಇದೆಯಲ್ಲ ಇದು ಸ್ಟೆರಾಯ್ಡ್ ಹಾರ್ಮೋನು. ಕೆಳಗಿನವುಗಳಲ್ಲಿ ಯಾವುದು ಲಿಂಫೋಸೈಟ್ನ ಮುಖ್ಯ ಕಾರ್ಯವಾಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ ಎ ಪ್ರತಿಕಾಯ ಆಂಟಿಬಾಡೀಸ್ಗಳನ್ನು ಉತ್ಪಾದಿಸುವುದು ಲಿಂಫೋಸೈಟ್ನ ಮುಖ್ಯ ಕಾರ್ಯವಾಗಿದೆ. ಸ್ನೇಹಿತರೆ, ಲಿಂಫೋಸೈಟ್ಗಳು ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಬಿಳಿ ರಕ್ತ ಕಣಗಳ ಒಂದು ವಿಶಿಷ್ಟ ವಿಧ. ವೈಟ್ ಬ್ಲಡ್ ಸೆಲ್ಸ್ನ ಒಂದು ವಿಶಿಷ್ಟ ವಿಧವೇ ಲಿಂಫೋಸೈಟ್. ಇವು ಜೀವಕೋಶಗಳು ದೇಹವನ್ನು ಪ್ರವೇಶಿಸುವ ರೋಗಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ವಿರುದ್ಧ ಹೋರಾಡಲು ಪ್ರತಿಕಾಯಗಳನ್ನು ಸೃಷ್ಟಿಸ್ತವೆ, ಆಂಟಿಬಾಡೀಸ್ ಅನ್ನು ಸೃಷ್ಟಿಸ್ತವೆ. ಈ ಪ್ರತಿಕಾಯಗಳು ಹಾನಿಕಾರಕ ಆಂಟಿಜನ್ಗಳನ್ನು ಗುರುತಿಸಿ ನಾಶಪಡಿಸುವ ಮೂಲಕ ದೇಹಕ್ಕೆ ದೀರ್ಘಕಾಲದ ರೋಗ ನಿರೋಧಕ ಶಕ್ತಿ ಕೊಡ್ತವೆ. ಶಾತವಾಹನರ ಆಳ್ವಿಕೆಯಲ್ಲಿ ಕಟಕ ಅಥವಾ ಸ್ಕಂದಾವರ ಅಂದ್ರೆ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಮಿಲಿಟರಿ ಶಿಬಿರಗಳು ಮತ್ತು ವಸಾಹತುಗಳು. ಪ್ರಾಚೀನ ದಕ್ಷಿಣ ಭಾರತದ ಶಾತವಾಹನ ಸಾಮ್ರಾಜ್ಯದಲ್ಲಿ ಕಟಕ ಮತ್ತು ಸ್ಕಂದವರ ಎಂಬ ಪದಗಳನ್ನು ಮಿಲಿಟರಿ ಶಿಬಿರಗಳು ಹಾಗೂ ಸೇನಾ ವಸಾಹತುಗಳು ಎಂಬ ಅರ್ಥದಲ್ಲಿ ಉಲ್ಲೇಖಿಸಲಾಗಿತ್ತು. ಇವುಗಳು ತಾತ್ಕಾಲಿಕ ಮತ್ತು ಕಾಯಮಾದ ಸೈನಿಕ ನೆಲೆಗಳಾಗಿದ್ವು. ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗೋದಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಜಹಾಂಗೀರ್ ಬಾಲ್ಕ್ ಕದನ ಇದೆಯಲ್ಲ ಇದು ಸರಿಯಾಗಿ ಹೊಂದಿಕೆ ಆಗೋದಿಲ್ಲ. ಯಾಕಂತ ನೋಡೋಣ. ಯಾಕಂದ್ರೆ ಬಾಲ್ಕ್ ಕದನ ಇದೆಯಲ್ಲ ಇದು 1647ರಲ್ಲಿ ಶಹಜಾನ್ನ ಕಾಲದಲ್ಲಿ ನಡೀತು. ಶಹಜಾನ್ ಕಾಲದಲ್ಲಿ ನಡೆದಿರೋದ್ರಿಂದ ಇದು ಬಾಬರ್ಗೆ ಸಂಬಂಧಪಡಲ್ಲ. ಜಹಾಂಗೀರ್ ಕಾಲದಲ್ಲಿ ಇದು ಆಗಿಲ್ಲ. ಜಹಾಂಗೀರ್ ಕಾಲದಲ್ಲಿ ಆಗಿಲ್ಲ. ಯಾವಾಗ ನಡೀತಿದ್ದು? 1647ರಲ್ಲಿ ಶಹಜಾನ್ನ ಅವಧಿಯಲ್ಲಿ ನಡೆದಿರುವಂಥದ್ದು. ಇನ್ನು ಶಹಜಾನ್ನ ಪುತ್ರರಾದ ಮುರಾದ್ ಬಕ್ಷ್ ಮತ್ತು ಔರಂಗಜೇಬ್ ಮುನ್ನಡೆಸಿರ್ತಾರೆ. ಇನ್ನುಳಿದ ಬಾಬರ್ನ ಕನ್ವಾ ಕದನ ಸರಿ ಇದೆ. ಹುಮಾಯೂನ್ನ ಚೌಸಾ ಕದನ ಕಣ್ವಾ ಕದನ ನೋಡಿ 1527ರಲ್ಲಿ ನಡೆಯುತ್ತೆ, ಸರಿಯಾಗಿ ಹೊಂದಿಕೆ ಆಗಿದೆ. ಹುಮಾಯೂನನ ಚೌಸಾ ಕದನ 1539ರಲ್ಲಾಗುತ್ತೆ, ಇದು ಕೂಡ ಸರಿಯಾದ ಉತ್ತರ. ಇನ್ನು ಅಕ್ಬರ್ನ ಹಳದಿ ಕಾಟ್ ಕದನ 1576ರಲ್ಲಾಯಿತು, ಇದು ಕೂಡ ಸರಿಯಾಗಿ ಹೊಂದಿಕೆ ಆಗಿದೆ. ಜಹಾಂಗೀರ್ ಬಾಲ್ಕಾ ಕದನಕ್ಕೆ ಸಂಬಂಧಪಡಲ್ಲ, ಶಹಜಾನ ಸಂಬಂಧಪಡ್ತಾನೆ, ಹಾಗಾಗಿ ಇದು ತಪ್ಪು. ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 3, 1, 4, 2. ಮೊದಲಿಗೆ ಚಂಪಾರಣ್ ಚಳುವಳಿ ಯಾವಾಗುತ್ತೆ? 1917ರಲ್ಲಿ ಆಗುತ್ತೆ. ಮಹಾತ್ಮ ಗಾಂಧೀಜಿ ನೇತೃತ್ವದಲ್ಲಿ ನಡೀತು. ನೆಕ್ಸ್ಟು ಅಮೃತಸರ ಜಲಿಯನ್ ವಾಲಾಬಾಗ್ ಇದೆಯಲ್ಲ, ಅಮೃತಸರದಲ್ಲಿ ನಡೆದಿರುವಂಥ ಘಟನೆ ಇದು 1919ರಲ್ಲಿ ಸೆಕೆಂಡ್ ಬರುತ್ತೆ. ಮೂರನೇದು ಮೋಪ್ಲಾ ದಂಗೆ 1921ರಲ್ಲಿ ನಡೀತಿದ್ದು. ಮೋಪ್ಲಾ ದಂಗೆ ಕೇರಳದ ಮಲಬಾರ್ ಕರಾವಳಿಯಲ್ಲಿ ನಡೀತು. ಇನ್ನು ಚೌರಿ ಚೌರ ನಿಮಗೆಲ್ಲ ಗೊತ್ತಿದೆ 1922 ಅಲ್ಲಿ ನಡೀತು. ಅಸಹಕಾರ ಚಳುವಳಿ ಈ ಒಂದು ಘಟನೆಯ ನಂತರ ನಿಲ್ಲುತ್ತೆ, ಇದೆಲ್ಲ ಗೊತ್ತಿದೆ ನಿಮಗೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಭಾರತದ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ? ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾಕಂದ್ರೆ ನಮ್ಮ ಕರ್ನಾಟಕ ಇದೆಯಲ್ಲ ಒಟ್ಟು 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಎಷ್ಟು ರಾಜ್ಯಗಳೊಂದಿಗೆ? 6 ರಾಜ್ಯಗಳು. ಯಾವ್ದ್ಯಾವುದು? ಗೋವಾ, ಮಹಾರಾಷ್ಟ್ರ,
ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು ಮತ್ತು ಕೇರಳ. ಇನ್ನುಳಿದಂತೆ ಆಂಧ್ರ ಪ್ರದೇಶ 5 ರಾಜ್ಯಗಳೊಂದಿಗೂ, ತೆಲಂಗಾಣ 4 ರಾಜ್ಯಗಳೊಂದಿಗೂ ಗಡಿಯನ್ನು ಹಂಚಿಕೊಳ್ತವೆ. ಸೊ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಳ್ಳುವ ರಾಜ್ಯ ಯಾವುದು ಕೇಳಿದ್ರೆ ಕರ್ನಾಟಕ. ಸೊ 2011ರ ಜನಗಣತಿಯ ಪ್ರಕಾರ ಕೆಳಗಿನ ಯಾವ ರಾಜ್ಯವು ಜನಸಂಖ್ಯೆಯ ಅತಿ ಹೆಚ್ಚು ಬೆಳವಣಿಗೆ ದರ ಅಂದ್ರೇನು? ಪಾಪ್ಯುಲೇಷನ್ ಗ್ರೋತ್ ರೇಟ್ ಅನ್ನು ಹೊಂದಿರುವಂಥದ್ದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೇಘಾಲಯ. ಮೇಘಾಲಯ ರಾಜ್ಯದ ಅತ್ಯಧಿಕ ದಶಕದ ಜನಸಂಖ್ಯೆ ಬೆಳವಣಿಗೆ ದರ ಎಷ್ಟಿದೆ ಕೇಳಿದ್ರೆ 27.80% ಇದೆ. ಹಾಗಾಗಿ ಇದು ಹೈಯೆಸ್ಟ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇರುವಂತಹ ರಾಜ್ಯವಾಗಿದೆ. ಇನ್ನು ದೇಶದಲ್ಲಿಯೇ ಅತ್ಯಂತ ಕಡಿಮೆ ಅಂದರೆ ಏಕೈಕ ಋಣಾತ್ಮಕ ಜನಸಂಖ್ಯೆ ಬೆಳವಣಿಗೆ ದರ ಇರೋದು ನಾಗಾಲ್ಯಾಂಡ್ ಅಲ್ಲಿ, ಗೊತ್ತಿರಲಿ. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರ ವೇತನ ಮತ್ತು ಸೇವಾ ಷರತ್ತುಗಳನ್ನು ಎಲ್ಲಿ ನಿರ್ದಿಷ್ಟಪಡಿಸಲಾಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ ಬಿ, 2ನೇ ಅನುಸೂಚಿಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಸಂವಿಧಾನದ 2ನೇ ಅನುಸೂಚಿ ಇದೆಯಲ್ಲ, ಇದು ಭಾರತದ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು CAG, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇವರ ವೇತನ, ಭತ್ಯೆ ಹಾಗೂ ಸೇವಾ ಷರತ್ತುಗಳನ್ನು ಸ್ಪಷ್ಟವಾಗಿ ಒಳಗೊಂಡಿದೆ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅವರೊಂದಿಗೆ ರಾಷ್ಟ್ರಪತಿಗಳು, ರಾಜ್ಯಪಾಲರು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು, ಲೋಕಸಭೆಯ ಸ್ಪೀಕರ್ ಮುಂತಾದ ಉನ್ನತ ಸಂವಿಧಾನಿಕ ಅಧಿಕಾರಿಗಳ ವೇತನಗಳು ಇದೇ ಅನುಸೂಚಿಯಲ್ಲಿ ಇರುವಂಥದ್ದು. ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ ಮೂಲಕ ಲೋಕಸಭೆ ಸ್ಥಾನಗಳ ಸಂಖ್ಯೆಯನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು? ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 31ನೇ ತಿದ್ದುಪಡಿ ಕಾಯ್ದೆ. ಯಾವಾಗ? 1973ರ ಸಂವಿಧಾನದ 31st ಅಮೆಂಡ್ಮೆಂಟ್ ಅಲ್ಲಿ ಇದನ್ನು ಸೇರಿಸಲಾಯಿತು. ನೋಡಿ, ಇದೇ ತಿದ್ದುಪಡಿಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳ ಮಿತಿಯನ್ನ 25ರಿಂದ 20ಕ್ಕೆ ಇಳಿಸಲಾಯಿತು. ಸಂಸತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯಗಳ ಸೀಟುಗಳ ಮರು ಹಂಚಿಕೆಗೆ ಇದು ಅತ್ಯಂತ ಮಹತ್ವದ ತಿದ್ದುಪಡಿಯಾಗಿದೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಈ ಕೆಳಗಿನ ಕೇಂದ್ರೀಯ ಸಂಸ್ಥೆಗಳ ಕುರಿತ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ ಸಿ, ತಪ್ಪು. ನೋಡಿ, ಇಲ್ಲಿ ಇಡಿ ಇದೆಯಲ್ಲ, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇದು ನಾಗರಿಕ ಹಕ್ಕುಗಳ ಉಲ್ಲಂಘನೆ ಅಪರಾಧಗಳನ್ನು ತನಿಖೆ ಮಾಡುತ್ತೆ ಅನ್ನೋದು ತಪ್ಪು. ಯಾಕಂದ್ರೆ ಇಡಿ ಇದೆಯಲ್ಲ, ಇದು ಹಣದ ವರ್ಗಾವಣೆ ಮತ್ತು ವಿದೇಶಿ ವಿನಿಮಯ ಕಾಯ್ದೆ ಉಲ್ಲಂಘನೆಯನ್ನ ಗಂಭೀರ ಅಪರಾಧದಂತೆ ತನಿಖೆ ಮಾಡುತ್ತೆ. ನಾಗರಿಕ ಹಕ್ಕುಗಳ ಉಲ್ಲಂಘನೆ, ಇದು ನಾಗರಿಕ ಹಕ್ಕುಗಳ ಉಲ್ಲಂಘನೆ ಮಾಡೋದು ಯಾವುದು? ಅದು ಮಾನವ ಹಕ್ಕುಗಳ ಆಯೋಗ. ಹಾಗಾಗಿ ಇಡಿ ಅಲ್ಲ, ಉಳಿದೆಲ್ಲ ಸರಿ ಇದೆ. ನೋಡಿ, ರಾಷ್ಟ್ರೀಯ ತನಿಖಾ ದಳ ಭಯೋತ್ಪಾದನೆ ಮತ್ತು ರಾಷ್ಟ್ರೀಯ ಭದ್ರತೆ ಸಂಬಂಧಿಸಿದ ತನಿಖೆಯನ್ನು ಮಾಡುತ್ತೆ. ರೈಟ್. ಕೇಂದ್ರೀಯ ತನಿಖಾ ದಳ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ, ಆರ್ಥಿಕ ಹಿಂಸಾಚಾರದ ಅಪರಾಧ ತನಿಖೆ ಮಾಡುತ್ತೆ. ಇನ್ನು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, ಇದು ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ, ಅಕ್ರಮ ವಸ್ತುಗಳ ಬಳಕೆಯನ್ನ ತಡೆಯೋದಕ್ಕೆ ಕಾರ್ಯನಿರ್ವಹಿಸುತ್ತೆ. ಸೊ ಆಪ್ಷನ್ ಸಿ ರಾಂಗ್. ದೇಶದಲ್ಲಿ ಉತ್ತಮ ಜನಸ್ನೇಹಿ ಎಂದು ಹೆಸರು ಪಡೆದ ಸಕಾಲ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು? ರೈಟ್ ಆನ್ಸರ್ ಇದು 2012. ಸಕಾಲ ಯೋಜನೆ ಜಾರಿಗೆ ಬಂದಿದ್ದು 2012 ಅಲ್ಲಿ. ಕರ್ನಾಟಕ ಸರ್ಕಾರವು ನಾಗರಿಕ ಸರ್ಕಾರಿ ಸೇವೆಗಳಿಗೆ ನಿಗದಿತ ಸಮಯದೊಳಗೆ ಗ್ಯಾರಂಟಿ ಒದಗಿಸುವ ಉದ್ದೇಶದಿಂದ ಸಕಾಲ ಯೋಜನೆಯನ್ನು 2012 ಏಪ್ರಿಲ್ ತಿಂಗಳಲ್ಲಿ ಜಾರಿ ಮಾಡುತ್ತೆ. ಭ್ರಷ್ಟಾಚಾರ ಮುಕ್ತ ಹಾಗೂ ವಿಳಂಬ ರಹಿತ ಆಡಳಿತಕ್ಕಾಗಿ ಇದೊಂದು ಕರ್ನಾಟಕ ನಾಗರಿಕರಿಗೆ ಸಕಾಲದಲ್ಲಿ ಸೇವೆಗಳ ಖಾತರಿ ಕಾಯ್ದೆ ಅಂತಲೇ ಕರೆಯಲಾಗುತ್ತೆ. ದೇಶದಲ್ಲಿಯೇ ಅತ್ಯಂತ ಜನಸ್ನೇಹಿ ಯೋಜನೆ ಇದೆ. ಇನ್ನು ಕರ್ನಾಟಕದ ಚಳ್ಳಕೆರೆಯಲ್ಲಿ ದೇಶದ ಪ್ರಮುಖ ವೈಜ್ಞಾನಿಕ ಸಂಸ್ಥೆಗಳ ಘಟಕಗಳಿವೆ. ಕೆಳಗಿನ ಯಾವ ಜೋಡಿ ಮೇಲಿನ ಹೇಳಿಕೆ ಸಂಬಂಧಿಸಿದ ಇದು ಸರಿಯಾಗಿದೆ? ಚಳ್ಳಕೆರೆಯಲ್ಲಿ ಯಾವ ವೈಜ್ಞಾನಿಕ ಸಂಸ್ಥೆಗಳ ಪ್ರಮುಖ ಘಟಕಗಳಿದ್ದಾವೆ? ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಇದು. ಸರಿಯಾದ ಉತ್ತರ ಆಪ್ಷನ್ ಸಿ, ಇಸ್ರೋ, DRDO, BARC, IISc ಇವೆಲ್ಲದರ ಪ್ರಮುಖ ಘಟಕಗಳು ಇಲ್ಲಿದ್ದಾವೆ. ಹಾಗಾಗಿ ಇದನ್ನ ವಿಜ್ಞಾನ ನಗರ ಅಂತ ಕರಿತೀವಿ. ಚಳ್ಳಕೆರೆ ವಿಜ್ಞಾನ ನಗರ. ಕಾರು ಮತ್ತು ಲಾರಿ ಎರಡು ಸಮಾನ ಚಲನಶಕ್ತಿಯೊಂದಿಗೆ ಚಲಿಸುತ್ತೆ. ಎರಡರಲ್ಲೂ ಸಮಾನವಾಗಿ ನಿಲ್ಲಿಸುವ ಶಕ್ತಿಯನ್ನು ಪ್ರವಹಿಸಿದರೆ ವಿಶ್ರಾಂತಿಗೆ ಬರುವ ಮೊದಲು ಕೆಳಗಿನ ಯಾವ ವಿದ್ಯಮಾನ ಸಂಭವಿಸುತ್ತೆ? ರೈಟ್ ಆನ್ಸರ್ ಇದು ಆಪ್ಷನ್ ಸಿ, ಎರಡೂ ಒಂದೇ ದೂರವನ್ನು ಕ್ರಮಿಸ್ತವೆ. ಯಾಕಂದ್ರೆ ಸಮಾನ ಚಲನಶಕ್ತಿಯೊಂದಿಗೆ
ಅಂದರೆ ಸರಿಯಾದ ಒಂದೇ ವೇಗದೊಂದಿಗೆ ಚಲಿಸ್ತಿರ್ತವೆ. ಹಾಗಾಗಿ ನೋಡಿ, ಭೌತ ವಿಜ್ಞಾನದ ಕೆಲಸ ಶಕ್ತಿ ಪ್ರಮೇಯದ ಪ್ರಕಾರ ಚಲಿಸುವ ವಸ್ತುವನ್ನು ನಿಲ್ಲಿಸಲು ಬ್ರೇಕ್ ಮೂಲಕ ಹಾಕುವಂಥ ವಸ್ತುವಿಗೆ ಒಟ್ಟು ಚಲನ ಶಕ್ತಿಗೆ ಸಮನಾಗಿರುತ್ತೆ. ಇಲ್ಲಿ ಕಾರು ಮತ್ತು ಲಾರಿ ಎರಡು ಸಮಾನ ಶಕ್ತಿಯನ್ನು ಹೊಂದಿರೋದ್ರಿಂದ ಅವುಗಳ ಮೇಲೆ ಅನ್ವಯಿಸಲಾದ ಬ್ರೇಕ್ ಅಥವಾ ಫೋರ್ಸ್ ಇದೆಯಲ್ಲ, ಅದು ವೇಗ ಮತ್ತು ದ್ರವ್ಯರಾಶಿಯಲ್ಲಿ ವ್ಯತ್ಯಾಸವಿದ್ದರೂ ಸಹ ಎರಡೂ ವಾಹನಗಳು ನಿಲ್ಲುವ ಮುನ್ನ ಕ್ರಮಿಸುವ ಒಟ್ಟು ದೂರ ಈಕ್ವಲ್ ಆಗಿರುತ್ತೆ. ದೀರ್ಘ ತರಂಗ ಪ್ರಸಾರಕ್ಕಿಂತ ಸಣ್ಣ ತರಂಗ ಪ್ರಸಾರವನ್ನು ನಾವು ಉತ್ತಮವಾಗಿ ಕೇಳಲು ಸಾಧ್ಯ ಯಾಕೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸಣ್ಣ ಅಲೆಗಳು ದೀರ್ಘ ಅಲೆಗಳಿಗಿಂತ ಹೆಚ್ಚು ಆವೃತ್ತಿಯನ್ನು ಹೊಂದಿರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಅಂತ. ಸೊ ರೇಡಿಯೋ ತರಂಗಗಳ ಭೌತಿಕ ಗುಣಲಕ್ಷಣಗಳ ಪ್ರಕಾರ ಸಣ್ಣ ತರಂಗಗಳು ಅಂದರೆ ಶಾರ್ಟ್ ವೇವ್ಸ್ ಇದೆಯಲ್ಲ, ಇವು ದೀರ್ಘ ತರಂಗಗಳಿಗಿಂತ ಹೆಚ್ಚಿನ ಫ್ರೀಕ್ವೆನ್ಸಿ ಹೊಂದಿರ್ತವೆ, ಹಾಗಾಗಿ ಕೇಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಬಾವಲಿಗಳು ಹಾರಾಡಲು ಬಳಸುವ ಅಂಗ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಪೆಟಾಸಿಯಂ. ಏನಿದು ಪೆಟಾಸಿಯಂ ಅಂದ್ರೆ ಬಾವಲಿಗಳು ಹಾರಬಲ್ಲ ಏಕೈಕ ಸಸ್ತನಿ, ಹಾರುವ ಏಕೈಕ ಸಸ್ತನಿ ಬಾವಲಿ. ಹಾರಬಲ್ಲ ಏಕೈಕ ಸಸ್ತನಿ ಬಾವಲಿ ಗೊತ್ತಿರಲಿ. ಅವು ಹಕ್ಕಿಗಳಂತೆ ನೈಜವಾದ ಪುಕ್ಕಗಳ ರೆಕ್ಕೆಯನ್ನು ಹೊಂದಿರಲ್ಲ, ಬದಲಿಗೆ ಅವುಗಳ ಮುಂಗಾಲುಗಳು ಉದ್ದನೆಯ ಬೆರಳುಗಳು ಶರೀರ ಮತ್ತು ಹಿಂಗಾಲುಗಳ ನಡುವೆ ವಿಸ್ತರಿಸಿರುವ ಸ್ಥಿತಿ ಸ್ಥಾಪಕತ್ವವುಳ್ಳ ತೆಳುವಾದ ಚರ್ಮದ ಪೊರೆ ಇದು. ಪಿಟಾಸಿಯಂ ಅಂದ್ರೆ ಏನು ಕೇಳಿದ್ರೆ ರೆಕ್ಕೆ ಅಲ್ಲ, ಬದಲಿಗೆ ಚರ್ಮದ ಪೊರೆ. ಈ ಚರ್ಮದ ಪೊರೆಯ ಸಹಾಯದಿಂದ ಹಾರುತ್ತೆ ಬಾವಲಿ. 360ನೇ ವಿಧಿಯಡಿಯಲ್ಲಿ ಘೋಷಿಸಲ್ಪಟ್ಟ ಆರ್ಥಿಕ ತುರ್ತು ಪರಿಸ್ಥಿತಿಯು ಕೇಂದ್ರ ಸಂಸತ್ತಿನಿಂದ ಅನುಮೋದನೆಗೊಳಗೊಳ್ಳದೆ ಹೊರತು ಎಷ್ಟು ತಿಂಗಳ ಅಂತ್ಯದ ನಂತರ ನಿಲುಗಡೆ ಆಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 2 ತಿಂಗಳ ನಂತರ. ನೋಡಿ, ಭಾರತ ಸಂವಿಧಾನದ 360ನೇ ವಿಧಿ ಇದೆಯಲ್ಲ, ಇದು ರಾಷ್ಟ್ರಪತಿಗಳು ದೇಶದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಫಿನಾನ್ಷಿಯಲ್ ಎಮರ್ಜೆನ್ಸಿಯನ್ನು ಘೋಷಿಸುವ ಅಧಿಕಾರ ಹೊಂದಿದ್ದಾರೆ. ಈ ಪ್ರಕಟಣೆ ಜಾರಿಗೆ ಬಂದ ದಿನದಿಂದ 2 ತಿಂಗಳ ಒಳಗೆ ಸಂಸತ್ತಿನ ಉಭಯ ಸದನಗಳ ಅಂದರೆ ಲೋಕಸಭೆ ರಾಜ್ಯಸಭೆಯಿಂದ ಸರಳ ಬಹುಮತ ಮೂಲಕ ಕಡ್ಡಾಯವಾಗಿ ಅನುಮೋದನೆ ಪಡಿಬೇಕು. ಅನುಮೋದನೆ ಪಡೆದೇ ಇದ್ರೆ 2 ತಿಂಗಳ ನಂತರ ಇದು ಹೊರಟೋಗುತ್ತೆ. ಹಣದುಬ್ಬರವನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1 ಮತ್ತು 2 ಸರಿಯಾದ ಸ್ಟೇಟ್ಮೆಂಟ್. 2 ಕೂಡ ಸರಿಯಾದ ಸ್ಟೇಟ್ಮೆಂಟ್. ನೋಡಿ, ಯಾಕಂದ್ರೆ ಗ್ರಾಹಕ ಬೆಲೆ ಸೂಚ್ಯಾಂಕದಲ್ಲಿ CPI ನಲ್ಲಿ ಆಹಾರ ಪದಾರ್ಥಗಳಿಗೆ ಸಗಟು ಬೆಲೆ ಸೂಚ್ಯಾಂಕ WPI ಹೆಚ್ಚಿನ ತೂಕವನ್ನು ನೀಡಲಾಗಿದೆ. ಹೀಗಾಗಿ ಆಹಾರ ಪದಾರ್ಥಗಳ ಬೆಲೆ ಏರಿಕೆಗೆ CPI ಹೆಚ್ಚು ಸೂಕ್ತವಾಗಿದೆ. ಅದೇ ರೀತಿ ಇಂಧನ ಮತ್ತು ವಿದ್ಯುತ್ ವಲಯಕ್ಕೆ WPI ನಲ್ಲಿ ಹೆಚ್ಚಿನ ತೂಕವನ್ನು ನೀಡಲಾಗಿರುವುದರಿಂದ ಇಂಧನ ಬೆಲೆಗಳ ಏರಿಳಿತವು WPI ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಆದ್ದರಿಂದ ನೀಡಿರುವ 2 ಹೇಳಿಕೆಗಳು ಆರ್ಥಿಕತೆಯ ದೃಷ್ಟಿಯಿಂದ ಕಂಪ್ಲೀಟ್ ರೈಟ್ ಸ್ಟೇಟ್ಮೆಂಟ್ಸ್. ಲಿಂಗ ಅಸಮಾನತೆ ಸೂಚ್ಯಾಂಕ ಮಾನವ ಅಭಿವೃದ್ಧಿಯ 3 ಪ್ರಮುಖ ಅಂಶಗಳಲ್ಲಿ ಲಿಂಗ ಅಸಮಾನತೆಯನ್ನು ಅಳೆಯುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಆ 3 ಅಂಶಗಳಲ್ಲಿ ಒಂದು ಅಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಉನ್ನತ ಶಿಕ್ಷಣದಲ್ಲಿ ಭಾಗವಹಿಸುವಿಕೆ. ಇದು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಬರಲ್ಲ. ಯಾಕಂದ್ರೆ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ UNDP ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕವನ್ನು ಹೊರತರುತ್ತೆ. ಇದು ಹೇಳುತ್ತೆ ಏನಂದ್ರೆ ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಸಬಲೀಕರಣ ಮತ್ತು ಆರ್ಥಿಕ ಸ್ಥಿತಿ, ಕಾರ್ಮಿಕ ಮಾರುಕಟ್ಟೆ ಇವು ಈ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಒಂದು ಪಟ್ಟಿಯಲ್ಲಿ ಬರುತ್ತೆ. ಉನ್ನತ ಶಿಕ್ಷಣದಲ್ಲಿ ಭಾಗವಹಿಸುವಿಕೆ ಬರೋದಿಲ್ಲ. ಇದು ಸಬಲೀಕರಣ ಆಯಾಮದಲ್ಲಿ ಬರೋದ್ರಿಂದ ಇದು ತಪ್ಪು. ಹೊಸ ರಾಜ್ಯಗಳ ರಚನೆಯ ವಿಷಯದಲ್ಲಿ ಕೆಳಗಿನ ಯಾವುದು ತಪ್ಪು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಸ್ ದ ರಾಂಗ್. ಅಂದ್ರೆ ಅಂತಹ ಕಾನೂನನ್ನು 368ನೇ ವಿಧಿಯಡಿಯಲ್ಲಿ ಸಂವಿಧಾನದ ತಿದ್ದುಪಡಿ ಅಂತ ಪರಿಗಣಿಸಲಾಗುತ್ತೆ. ಇದು ತಪ್ಪಾಗಿದೆ. ಯಾಕಂದ್ರೆ ಸಂವಿಧಾನದ 4ನೇ ವಿಧಿಯು ಹೊಸ ರಾಜ್ಯಗಳ ರಚನೆ ಅಥವಾ ಗಡಿ ಬದಲಾವಣೆಗೆ ಸಂಬಂಧಿಸಿದಂತೆ ಸಂಸತ್ತು ರೂಪಿಸುವ ಯಾವುದೇ ಕಾನೂನನ್ನ 368ನೇ ವಿಧಿಯಡಿಯಲ್ಲಿ ಬರುವ ಸಂವಿಧಾನದ ತಿದ್ದುಪಡಿ ಅಂತ ಪರಿಗಣಿಸುವುದಿಲ್ಲ. ಇದನ್ನು ಸಂಸತ್ತಿನಲ್ಲಿ ಸಾಮಾನ್ಯ ಬಹುಮತದ ಮೂಲಕ ಸಾಮಾನ್ಯ ಕಾನೂನಿನಂತೆ ಅಂಗೀಕರಿಸಬಹುದು. ಸಾಮಾನ್ಯ ಕಾನೂನಂತೆ ಅಂಗೀಕರಿಸಬಹುದು. ಹಾಗಾಗಿ ಇದು ಸಂವಿಧಾನದ ತಿದ್ದುಪಡಿ ಅನ್ನುವಂಥ ಅಂಶ ಬರೋದಿಲ್ಲ. ಉಳಿದೆಲ್ಲ ಅಂಶಗಳು ರೈಟ್ ಇದೆ. ಪ್ರಾಜೆಕ್ಟ್ ಉದಯಕ ಎಂಬುದು ಯಾವ ಸಚಿವಾಲಯದ ಯೋಜನೆ? ಉದಯಕ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಕೇಂದ್ರ ರಕ್ಷಣಾ ಸಚಿವಾಲಯ, ಯೂನಿಯನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಏನಿದು ಪ್ರಾಜೆಕ್ಟ್ ಉದಯಕ ಅಂದ್ರೆ ಇದು ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಒಳಪಡುವ ಗಡಿ ರಸ್ತೆಗಳ ಸಂಸ್ಥೆಯ ಒಂದು ಮಹತ್ವದ ಯೋಜನೆ.
ಗಡಿ ರಸ್ತೆಗಳ ಸಂಸ್ಥೆಯ ಮಹತ್ವದ ಯೋಜನೆ. ಈ ಯೋಜನೆಯನ್ನು 1990ರಲ್ಲಿ 1990ಯಲ್ಲಿ ಜಾರಿಗೆ ತರಲಾಯಿತು. ಈಶಾನ್ಯ ಭಾರತದ, ವಿಶೇಷವಾಗಿ ಅರುಣಾಚಲ ಪ್ರದೇಶ, ಪೂರ್ವ ಜಿಲ್ಲೆಗಳಲ್ಲಿ ರಸ್ತೆಗಳನ್ನು ನಿರ್ಮಿಸುವಂಥದ್ದು. ಕೆಳಕಂಡವುಗಳಲ್ಲಿ ಯಾವುದು ವಿಕಿರಣಶೀಲ ಪದಾರ್ಥದಿಂದ ಉತ್ಸರ್ಜಿತವಾಗಿರುವುದಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ನ್ಯೂಟ್ರಾನ್. ಯಾಕೆ ಅಂದರೆ ಸಾಮಾನ್ಯ ವಿಕಿರಣಶೀಲ ಕ್ಷಯ, ರೇಡಿಯೋ ಆಕ್ಟಿವಿಟಿ ಡಿಕೆ ಸಂದರ್ಭದಲ್ಲಿ ಪರಮಾಣುವಿನ ನ್ಯೂಕ್ಲಿಯಸ್ನಿಂದ ಆಲ್ಫಾ ಕಣಗಳು, ಬೀಟಾ ಕಣಗಳು, ಗ್ಯಾಮಾ ಕಣಗಳು ಸ್ವಾಭಾವಿಕವಾಗಿ ಹೊರಹೊಮ್ಮುತ್ತವೆ. ಆದರೆ ಸಾಮಾನ್ಯ ವಿಕಿರಣಶೀಲತೆಯಿಂದ ನ್ಯೂಟ್ರಾನ್ಗಳು ನೇರವಾಗಿ ಹೊರಹೊಮ್ಮುವುದಿಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಂಧನ ಪರಿವರ್ತನೆ ಸೂಚ್ಯಂಕ 2026 ಕುರಿತ ಹೇಳಿಕೆಯನ್ನು ಪರಿಗಣಿಸಿ ಸರಿಯಾದ ಆಯ್ಕೆ ಯಾವುದು? ರೈಟ್ ಆನ್ಸರ್ ಇಸ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ಗೆ ಸಂಬಂಧಪಟ್ಟಂತೆ. ಸರಿಯಾದ ಉತ್ತರ ನೀಡಿರುವ ಹೇಳಿಕೆಗಳಲ್ಲಿ ಮೊದಲ ಹೇಳಿಕೆ ತಪ್ಪಾಗಿದೆ. 2, 3, 4 ಸರಿ. ಇಲ್ಲಿ ಆಪ್ಷನ್ ಅಲ್ಲಿ 2, 3 ಮಾತ್ರ ಕೊಟ್ಟಿದ್ದಾರೆ. 2, 3, 4 ಸರಿ. ಯಾಕಂದ್ರೆ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅನ್ನು ಇಂಟರ್ನ್ಯಾಷನಲ್ ಅಣುಶಕ್ತಿ ಆಯೋಗವಲ್ಲ, ಬದಲಾಗಿ ವಿಶ್ವ ಆರ್ಥಿಕ ವೇದಿಕೆ, ವರ್ಲ್ಡ್ ಎಕಾನಾಮಿಕ್ ಫೋರಂ ಇದನ್ನು ಪ್ರಕಟಿಸುತ್ತೆ, ನೆನಪಿರಲಿ. ಹಾಗಾಗಿ ಉಳಿದೆಲ್ಲ ಸ್ಟೇಟ್ಮೆಂಟ್ ಸರಿ ಇದೆ. ವಿಕಿರಣಶೀಲತೆ ಕುರಿತಾಗಿರುವಂತಹ ಲಕ್ಷಣಗಳನ್ನು ಪರಿಗಣಿಸಿ ಸರಿಯಾಗಿರುವಂತಹ ಹೇಳಿಕೆಗಳು ಯಾವುದು? ಸರಿ ಉತ್ತರ ಆಪ್ಷನ್ ಬಿ, 1 ಮತ್ತು 3 ಸರಿಯಾಗಿದೆ. ಇದು ಪರಮಾಣುವಿನ ಕೇಂದ್ರದಲ್ಲಿ ನಡೆಯುತ್ತೆ, ಎಲೆಕ್ಟ್ರಾನ್ ಮೇಲೆ ಅಲ್ಲ. ಸರಿ. ಆಲ್ಫಾ ಕಣಗಳು ಧನಾತ್ಮಕ ಮತ್ತು ಬೀಟಾ ಕಣಗಳು ಋಣಾತ್ಮಕ ಆವೇಶ ಹೊಂದಿರುವ ಕಣಗಳಾಗಿವೆ. ಇವೆರಡು ಸರಿಯಾಗಿದೆ. ಆಕ್ಚುಲಿ ವಿಕಿರಣಶೀಲತೆ ಸಂಪೂರ್ಣ ಪರಮಾಣುವಿನ ನ್ಯೂಕ್ಲಿಯಸ್ ಅಥವಾ ಕೇಂದ್ರಬಿಂದುವಿನಲ್ಲಿ ನಡೆಯುವಂತಹ ಪ್ರಕ್ರಿಯೆ ಮತ್ತು ಇದರಲ್ಲಿ ಕಕ್ಷೆಯ ಎಲೆಕ್ಟ್ರಾನ್ಗಳು ಭಾಗವಹಿಸುವುದಿಲ್ಲ. ಹಾಗೇನೆ ಇದೊಂದು ಸ್ವಾಭಾವಿಕ ಹಾಗೂ ಸ್ವಯಂಚಾಲಿತ ಕ್ರಿಯೆಯಾಗಿದ್ದು ತಾಪಮಾನ ಅಥವಾ ಒತ್ತಡಕ್ಕೆ ಒಳಗಾಗದೆ ಬಾಹ್ಯ ಭೌತಿಕಾಂಶಗಳಿಂದ ಬದಲಾಗುವುದಿಲ್ಲ. ಹಾಗಾಗಿ ಎರಡನೇ ಹೇಳಿಕೆ ತಪ್ಪು, ಬದಲಾಗುವುದಿಲ್ಲ. ಬುಟಾಂಟನ್, ಡಿವಿ, ಡೆಂಗಿಯಾಲ್, ಕ್ಯುಡೆಂಗಾ ಮತ್ತು ಡೆಂಗ್ವಾಕ್ಸಿಯಾ ಎಂಬುದು ಯಾವ ರೋಗಕ್ಕೆ ಸಂಬಂಧಿಸಿದ ಲಸಿಕೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಡೆಂಗ್ಯೂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇತ್ತೀಚಿನ ವೈದ್ಯಕೀಯ ಸಂಶೋಧನೆಗಳ ಪ್ರಕಾರ ಬುಟಾಂಟನ್ ಡಿವಿ, ಹಾಗೇನೆ ಡೆಂಗಿಯಾಲ್, ಕ್ಯುಡೆಂಗಾ ಮತ್ತು ಡೆಂಗ್ವಾಕ್ಸಿಯಾ ಇವು ಡೆಂಗ್ಯೂ ಜ್ವರದ ವಿರುದ್ಧ ಹೋರಾಡುವ ಪ್ರಮುಖ ಲಸಿಕೆಗಳು. ಡೆಂಗ್ಯೂ ವೈರಸ್ನ 4 ವಿಭಿನ್ನ ತಳಿಗಳ ವಿರುದ್ಧ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮೂಡಿಸಲು ಜಾಗತಿಕವಾಗಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಕೆಳಗಿನವುಗಳಲ್ಲಿ ಯಾವುದು ಕ್ರೀಡೆಯಲ್ಲಿ ತಾಂತ್ರಿಕ ಡೋಪಿಂಗ್ಗೆ ಉದಾಹರಣೆಯಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಸಾಂಪ್ರದಾಯಿಕ ಚರ್ಮದ ಫುಟ್ಬಾಲ್ ಬೂಟುಗಳು. ಯಾಕಂದ್ರೆ ಇದು ಯಾವುದೇ ಆಧುನಿಕ ಯಾಂತ್ರಿಕ ಅಥವಾ ಕೃತಕ ತಂತ್ರಜ್ಞಾನವನ್ನು ಹೊಂದಿರೋದಿಲ್ಲ. ಹಾಗಾಗಿ ಇದು ತಾಂತ್ರಿಕ ಡೋಪಿಂಗ್ಗೆ ಉದಾಹರಣೆ ಅಲ್ಲ. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ವಾವಲಂಬನೆಗೆ ಪ್ರಪ್ರಥಮವಾಗಿ ಒತ್ತು ನೀಡಲಾಗಿತ್ತು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 4ನೇ ಪಂಚವಾರ್ಷಿಕ ಯೋಜನೆ. 1969ರಿಂದ 74ರ ಅವಧಿಯಲ್ಲಿ 4ನೇ ಪಂಚವಾರ್ಷಿಕ ಯೋಜನೆಯನ್ನು ಭಾರತದಲ್ಲಿ ಜಾರಿಗೆ ತರಲಾಯಿತು. ಇದು ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆಯ ಪ್ರಗತಿಪರ ಸಾಧನೆ ಆಗಿತ್ತು. ಹಾಗಾಗಿ ಈ ಆಪ್ಷನ್ ಎ ಸರಿಯಾದ ಉತ್ತರ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂಡಳಿಯು ಸುರಕ್ಷಿತ ಮಾತೃತ್ವ ಆಶ್ವಾಸನೆ ಅಥವಾ ಸುಮನ್ ಮಾರ್ಗಸೂಚಿಯಡಿ ಯಾವ ವರ್ಷದ ವೇಳೆಗೆ ತಾಯಂದಿರ ಮರಣ ಪ್ರಮಾಣವನ್ನು 1 ಲಕ್ಷ ಜೀವಂತ ಜನಗಳಿಗಿಂತ 70ಕ್ಕಿಂತ ಕಡಿಮೆ ಮಾಡುವ ಪ್ರಮುಖ ಗುರಿಯನ್ನು ಹೊಂದಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 2030ರ ವೇಳೆಗೆ. 2030ರ ವೇಳೆಗೆ. ರಾಜೋಲಿ ಬಂಡ ತಿರುವು ಯೋಜನೆ ಕೆಳಗಿನ ಯಾವ ರಾಜ್ಯಗಳಿಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ. ಏನಿದು ರಾಜೋಲಿ ಬಂಡ ಡೈವರ್ಷನ್ ಯೋಜನೆ ಅಂದ್ರೆ ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಅಂತಾರಾಜ್ಯ ನೀರಾವರಿ ಯೋಜನೆ. ತುಂಗಭದ್ರಾ ನದಿಗೆ ಇಂಟರ್ ಸ್ಟೇಟ್ ಯೋಜನೆ, ಇದು ಅಂತರರಾಜ್ಯ ಯೋಜನೆ. ಈ ಯೋಜನೆ ಮೂಲಕ ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯ ರಾಜೋಲಿ ಬಂಡ ಗ್ರಾಮದ ಬಳಿ ಇರೋದ್ರಿಂದ ಈ ಹೆಸರು ಬಂದಿದೆ. ರಾಜೋಲಿ ಬಂಡ ಎನ್ನುವಂಥದ್ದು ಒಂದು ಗ್ರಾಮ ರಾಯಚೂರು ಹತ್ರ ಇದೆ ಇದು. ಸೊ ಇಲ್ಲಿಂದ ಹೊರಡುವ ಕಾಲುವೆ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರದ ಒಣಭೂಮಿಗಳಿಗೆ ನೀರನ್ನು ಒದಗಿಸುತ್ತೆ.
ರಾಷ್ಟ್ರೀಯ ಜಾವ್ಲಿನ್ ಡೇ, ನ್ಯಾಷನಲ್ ಜಾವ್ಲಿನ್ ಡೇ ಹೇಳಿಕೆಗೆ ಸಂಬಂಧಪಟ್ಟಂತೆ ಯಾವುದು ಸರಿಯಾಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ ಸಿ, 1, 2, 3 ಸರಿ. ನೋಡಿ, ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟ್ರೀಯ ಜಾವ್ಲಿನ್ ಡೇ ಆಚರಿಸ್ತೀವಿ. ಸರಿ. ಈ ಆಚರಣೆಯನ್ನು ಅಥ್ಲೆಟಿಕ್ ಫೆಡರೇಷನ್ ಆಫ್ ಇಂಡಿಯಾ 2021ರಲ್ಲಿ ಆರಂಭಿಸಿತು. ಸರಿ. ಈ ದಿನವನ್ನು ನೀರಜ್ ಚೋಪ್ರಾ ಅವರ ಒಲಿಂಪಿಕ್ ಚಿನ್ನದ ಪದಕ ಗೌರವಾರ್ಥವಾಗಿ ಆಚರಿಸಲಾಗುತ್ತೆ. ಇದು ಕೂಡ ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಕೆಯಾಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ ಡಿ, ರಾಷ್ಟ್ರೀಯ ಕೈಮಗ್ಗ ದಿನ ಹಸಿರು ಕ್ರಾಂತಿಯ ಸ್ಮರಣಾರ್ಥ ಅಲ್ಲ. ಸುಸ್ಥಿರ ಕೃಷಿ ದಿನ MS ಸ್ವಾಮಿನಾಥನ್ ನೆನಪಿಗೆ ಸರಿ. ರಾಷ್ಟ್ರೀಯ ಕೈಮಗ್ಗ ದಿನ 1905 ಸ್ವದೇಶಿ ಚಳವಳಿ ನೆನಪಿಗೆ ಸರಿ. ರಾಷ್ಟ್ರೀಯ ಜಾವ್ಲಿನ್ ದಿನ ಈಗಲಷ್ಟೇ ಹೇಳಿದಾಗೆ ನೀರಜ್ ಚೋಪ್ರಾ ಅವರ ಟೋಕಿಯೋ ಒಲಿಂಪಿಕ್ ಚಿನ್ನದ ನೆನಪಿಗೆ ಸರಿ. ರಾಷ್ಟ್ರೀಯ ಕೈಮಗ್ಗ ದಿನ ಇದೆಯಲ್ಲ, ಹಸಿರು ಕ್ರಾಂತಿಗೆ ನೆನಪಿಗೆ ಆಚರಿಸೋದಿಲ್ಲ. ಬದಲಿಗೆ 1905 ಇದು ನೋಡಿ, ಇಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನ ಇಲ್ಲಿದೆ, ಸ್ವದೇಶಿ ಚಳವಳಿ. ನಿಮ್ಮ ಸಹೋದ್ಯೋಗಿಯು ಸರ್ಕಾರಿ ವಾಹನವನ್ನು ವೈಯಕ್ತಿಕ ಉದ್ದೇಶವಾಗಿ ಬಳಸ್ತಿರೋದು ನಿಮ್ಮ ಗಮನಕ್ಕೆ ಬರುತ್ತೆ. ನಿಮ್ಮ ಮೊದಲ ಕ್ರಮ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸಹೋದ್ಯೋಗಿಯ ತಪ್ಪಿನ ಅರಿವನ್ನು ಮೂಡಿಸಿ ಅಗತ್ಯವಿದ್ದರೆ ಮೇಲಾಧಿಕಾರಿಗೆ ವರದಿ ಮಾಡುವುದು. ಒಂದು ಸರ್ಕಾರಿ ಕಾಮಗಾರಿಯ ಟೆಂಡರ್ನಲ್ಲಿ ಅತಿ ಕಡಿಮೆ ಮೊತ್ತದ ಬಿಡ್ ಸಲ್ಲಿಸಿದ ಸಂಸ್ಥೆಯು ತಾಂತ್ರಿಕ ಅರ್ಹತೆಯನ್ನು ಹೊಂದಿಲ್ಲ. ಹೆಚ್ಚಿನ ಮೊತ್ತದ ಬಿಡ್ ಸಲ್ಲಿಸಿದ ಸಂಸ್ಥೆಯು ಮಾತ್ರ ಎಲ್ಲ ಅರ್ಹತೆಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ನೀವು ಯಾವ ನಿರ್ಧಾರ ತೆಗೆದುಕೊಳ್ಬೇಕು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ತಾಂತ್ರಿಕವಾಗಿ ಅರ್ಹ ಸಂಸ್ಥೆಯನ್ನು ನಿಯಮಾನುಸಾರ ಆಯ್ಕೆ ಮಾಡಬೇಕು. ಅಂದ್ರೆ ಸರ್ಕಾರಿ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಕೇವಲ ಕಡಿಮೆ ಬಿಡ್ ಮಾಡಿದ ಕಾರಣಕ್ಕೋಸ್ಕರ ಆಯ್ಕೆ ಮಾಡಾಗಿಲ್ಲ. ನಿಗದಿತ ತಾಂತ್ರಿಕ ಅರ್ಹತೆ ಮತ್ತು ಗುಣಮಟ್ಟದ ಮಾನದಂಡಗಳು ಕೂಡ ಪೂರೈಸಬೇಕಾಗತ್ತೆ. ಋತು ತಾರೆ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1, 2, 3, 4 ಎಲ್ಲ ಕೂಡ ಸರಿಯಾಗಿದೆ. ನೋಡಿ, ಋತು ತಾರೆ ಅಂದ್ರೆ ಏನು? ಇದು ನಟಿ ರಮ್ಯಾ ಅವರ ಬ್ರಾಂಡ್ ಅಂಬಾಸಿಡರ್ ಆಗಿರುವಂಥ ಒಂದು ಯೋಜನೆ. ಇದು ಕರ್ನಾಟಕದ ರಾಜ್ಯ ಮಹಿಳಾ ಆರೋಗ್ಯ ನೀತಿಯ ಭಾಗವಾಗಿದೆ. ಈ ಯೋಜನೆಯು ಋತುಬಂಧ, ಮೆನೋಫಾಸ್ ಮಾತ್ರವಲ್ಲದೆ ಮುಟ್ಟಿನ ಆರೋಗ್ಯ, ಮೆನ್ಸ್ಟ್ರುವಲ್ ಹೆಲ್ತ್ ಕುರಿತ ಆರೋಗ್ಯ ಮತ್ತು ಜಾಗೃತಿಯನ್ನು ಒಳಗೊಂಡಿದೆ. ಈ ಯೋಜನೆ ಸಂಬಂಧಿಸಿದ ವಿಶೇಷ ಸಮಿತಿಯ ನೇತೃತ್ವವನ್ನು ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಜ್ಯೋತ್ಸ್ನಾ ಮಿರ್ಲೆ ವಹಿಸಿದ್ದಾರೆ. ಎಲ್ಲ ಕೂಡ ಸರಿ ಇದೆ. ಕೆಳಗೆ ಕಾಣುವ ಚಿತ್ರದಲ್ಲಿರುವಂತೆ ಪ್ರತಿ ಬದಿ 50 ಮೀಟರ್ ಅಳತೆಯ ಚೌಕಾಕಾರದ ಉದ್ಯಾನದಲ್ಲಿ 4 ಮೂಲೆಗಳಲ್ಲಿ 7 ಮೀಟರ್ ತ್ರಿಜ್ಯದಲ್ಲಿ ಹೂವಿನ ಹಾಸಿಗೆಯನ್ನು ನಿರ್ಮಿಸಲಾಗಿದೆ. ಹಾಗಾದರೆ ಉಳಿದ ಭಾಗದ ವಿಸ್ತೀರ್ಣ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 2346 ಮೀಟರ್ ಸ್ಕ್ವೇರ್. ಈ ಚಿತ್ರದಲ್ಲಿರುವಂತಹ ಚೌಕಗಳೆಷ್ಟು? ರೈಟ್ ಆನ್ಸರ್ ಇಸ್, ಚೌಕಗಳೆಷ್ಟಿದಾವೆ ಅಂತ ಆಪ್ಷನ್ ಡಿ, 17 ಚೌಕಗಳಿವೆ. ಒಂದು ದಾಳದ 3 ವಿವಿಧ ಸ್ಥಾನಗಳನ್ನು ನೀಡಿದೆ. ಎಗೆ ವಿರುದ್ಧ ಮುಖ ಅಕ್ಷರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಯು. ಕರ್ನಾಟಕದ ಬಜೆಟ್ ಕುರಿತಂತ ಹೇಳಿಕೆ ಇದೆ. ಯಾವ ಹೇಳಿಕೆ ಸರಿಯಾಗಿದೆ ಅಂತ? ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಮಾತ್ರ ಸರಿ. ರಾಜ್ಯ ಹಣಕಾಸು ಕೊರತೆಯು GSDPಯ 2.9ರಷ್ಟಿದೆ. ಈ ಸ್ಟೇಟ್ಮೆಂಟ್ ಸರಿ ಇದೆ. ಭಾರತದ ಯಾವ ನಗರವು ಭೂತಾನ್ ರಾಜ್ಯದ ಥಿಂಪು ನಂತರ ಒಂದೇ ಒಂದು ಟ್ರಾಫಿಕ್ ಸಿಗ್ನಲ್ಗಳಿಲ್ಲದ ವಿಶ್ವದ 2ನೇ ನಗರವಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕೋಟಾ. ರಾಜಸ್ಥಾನದ ಕೋಟಾ ರಾಜಸ್ಥಾನ್ ರಾಜ್ಯದಲ್ಲಿದೆ. ರಾಜಸ್ಥಾನದ ಕೋಟಾ ಭಾರತದ ಮೊದಲ ಹಾಗೂ ವಿಶ್ವದ 2ನೇ ಟ್ರಾಫಿಕ್ ಸಿಗ್ನಲ್ ಮುಕ್ತ ನಗರ. ಭೂತಾನ್ ದೇಶದ ರಾಜಧಾನಿ ಥಿಂಪು ಇದೆಯಲ್ಲ, ಥಿಂಪು ಪ್ರಪಂಚದ ಮೊದಲ ಟ್ರಾಫಿಕ್ ಸಿಗ್ನಲ್ಗಳಿಲ್ಲದ ನಗರ. ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸಂತೋಷ್ ಕುಮಾರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಇತ್ತೀಚಿನ ಅಧಿಕೃತ ಆದೇಶದ ಪ್ರಕಾರ ಕಲಬುರಗಿ ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತ ಸಂತೋಷ್ ಕುಮಾರ್ ಇವರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ನೂತನ ಅಧ್ಯಕ್ಷರು. ಈ ಹಿಂದೆ ಕೆ ನಾಗಣ್ಣಗೌಡ ಇದ್ರು. ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿದ್ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 2026ರ G20 ಶೃಂಗಸಭೆ ಫ್ರಾನ್ಸಲ್ಲಿ ಆಯಿತು ಅನ್ನೋದು ತಪ್ಪು. ಯಾಕಂದ್ರೆ 2026ರ ಪ್ರತಿಷ್ಠಿತ G20 ಶೃಂಗಸಭೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ USA ನಲ್ಲಿ ಆಗಿತ್ತು.
ನೋಡಿ 2026 ಜಾಗತಿಕ ಜಲ ಶೃಂಗಸಭೆ ಸ್ಪೇನಲ್ಲಿ ಆಯಿತು, ಸರಿ. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ COP31 ಟರ್ಕಿಯಲ್ಲಿ ಆಯಿತು, ಸರಿ. 48ನೇ ಆಸಿಯಾನ್ ಶೃಂಗಸಭೆ ಫಿಲಿಪೈನ್ಸ್ ಅಲ್ಲಿ ಆಯಿತು, ಇದು ಕೂಡ ಸರಿ ಇದೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಕುರಿತ ಹೇಳಿಕೆಯನ್ನು ಗಮನಿಸಿ, ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ. ಸೊ ದ ರೈಟ್ ಆನ್ಸರ್ ಇಸ್ ಎಲ್ಲ ಹೇಳಿಕೆಗಳು ಸರಿಯಾಗಿವೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟದ ಕುರಿತ ಅಂಶಗಳಲ್ಲಿ ಸರಿಯಾಗಿರುವ ಆಯ್ಕೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಉದ್ಘಾಟನಾ ಸಮಾರಂಭದ ಭಾರತ ಧ್ವಜವಾಹಕಿ ಮೀರಾಬಾಯಿ ಚಾನು. ಇದು ಸರಿಯಾಗಿರುವಂಥ ಉತ್ತರ. ಗ್ಲಾಸ್ಗೋದಲ್ಲಿ ನಡೀತು ಈ ಒಂದು ಕಾಮನ್ವೆಲ್ತ್ ಗೇಮ್ಸ್. ಇದರಲ್ಲಿ ಒಲಿಂಪಿಕ್ ಪದಕ ವಿಜೇತೆ ಹಾಗೂ ವೇಟ್ ಲಿಫ್ಟಿಂಗ್ ತಾರೆ ಮೀರಾಬಾಯಿ ಚಾನು ತ್ರಿವರ್ಣ ಧ್ವಜ ಹಿಡಿದ್ರು ಮತ್ತು ಭಾರತಕ್ಕೆ ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲೂ ಕೂಡ ಮೊದಲ ಚಿನ್ನದ ಪದಕ ಅವರು ಇದು ಮಾಡಿದ್ರು. ಇನ್ನು ಒಲಿಂಪಿಕ್ ಬಾಕ್ಸರ್ ಲವ್ಲಿನಾ ಬರ್ಗೋಹೈನ್ ಇವರು ಬೇಟನ್ ಹಿಡಿದಿದ್ರು. ಇವರಲ್ಲ, ಯಾರು ಹಿಡಿದಿದ್ದು? ಲವ್ಲಿನಾ ಬರ್ಗೋಹೈನ್. ಸಮಾರೋಪ ಸಮಾರಂಭದ ಧ್ವಜವಾಹಕಿ ಯಾರು ಆಗಿದ್ರು ಕೇಳಿದ್ರೆ ಜಾಸ್ಮಿನ್ ಲಂಬೋರಿಯಾ. ಸೊ ಇವೆರಡು ಸ್ಟೇಟ್ಮೆಂಟ್ ತಪ್ಪಿದೆ. ಸೊ ಸರಿಯಾಗಿರೋದು ಆಪ್ಷನ್ ಎ ಮಾತ್ರ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿ ಗುರುತಿಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಯಶ್ವೀರ್ ಸಿಂಗ್ ಕುಸ್ತಿಗೆ ಸಂಬಂಧಪಟ್ಟಿಲ್ಲ. ನೋಡಿ, ಯಶ್ವೀರ್ ಸಿಂಗ್ ಇದಾರಲ್ಲ, ಇವರು ಭಾರತದ ಜಾವಲಿನ್ ತಾರೆ, ಜಾವಲಿನ್ ಪಟು. ಇವರು ಇತ್ತೀಚೆಗೆ 85.41 ಮೀಟರ್ ಎಸೆಯೋದ್ರ ಮೂಲಕ ಭಾರತಕ್ಕೆ ಕಂಚನ ತಂದುಕೊಟ್ರು. ಇದೇ ಟೂರ್ನಮೆಂಟಲ್ಲಿ ನೀರಜ್ ಚೋಪ್ರಾ ಬೆಳ್ಳಿ ಪದಕವನ್ನು ಗೆದ್ದಿದ್ರು. ಯಾವುದರಲ್ಲಿ? ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ. ಉಳಿದೆಲ್ಲ ಸರಿ ಇದೆ. ಉನ್ನತಿ ಶರ್ಮಾ ಜೂಡೋ, ಜಾಸ್ಮಿನ್ ಲಂಬೋರಿಯಾ ಬಾಕ್ಸಿಂಗ್, ಪ್ರವೀಣ್ ಚಿತ್ರವೇಲ್ ಟ್ರಿಪಲ್ ಜಂಪ್ ಸರಿ ಇದೆ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕ್ವಿನ್ ಸಿಟಿ ಬೆಳಗಾವಿ ಅನ್ನೋದು ತಪ್ಪು. ನೋಡಿ, ಕ್ವಿನ್ ಸಿಟಿ ಅಂದರೆ ದೊಡ್ಡಬಳ್ಳಾಪುರ ಮತ್ತು ಡಾಬಸ್ಪೇಟೆ ನಡುವಿನ ಹೆದ್ದಾರಿ ವಲಯದಲ್ಲಿ ನಿರ್ಮಿಸಲಾಗಿದೆ. ಎಲ್ಲಿದೆ ಇದು? ಕ್ವಿನ್ ಸಿಟಿ ದಾಬಸ್ಪೇಟೆ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಇರುವಂಥದ್ದು. ಇನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಕೆಳಕಂಡಗಳಲ್ಲಿ ಯಾವ ಸಾಮಗ್ರಿ ನ್ಯೂಟ್ರಾನ್ ಅನ್ನು ಹೀರಿಕೊಳ್ಳಲು ಬಳಸಲಾಗುತ್ತೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕ್ಯಾಡ್ಮಿಯಂ. ನೋಡಿ, ಪರಮಾಣು ವಿದ್ಯುತ್ ಸ್ಥಾವರಗಳ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ನಡೆಯುವ ವಿಘಟನಾ ಕ್ರಿಯೆ, ನ್ಯೂಕ್ಲಿಯರ್ ಫಿಷನ್ ಇದೆಯಲ್ಲ, ಇದನ್ನು ನಿಯಂತ್ರಿಸಲು ಕ್ಯಾಡ್ಮಿಯಂ ಅಥವಾ ಬೋರಾನ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ನೆನಪಿರಲಿ, ಬೋರಾನ್ ಕೂಡ ಯೂಸ್ ಆಗುತ್ತೆ. ಈ ಸಾಮಗ್ರಿಗಳು ರಿಯಾಕ್ಟರ್ನಲ್ಲಿ ಬಿಡುಗಡೆಯಾಗುವ ಹೆಚ್ಚುವರಿ ತೀವ್ರಗಾಮಿ ನ್ಯೂಟ್ರಾನ್ಗಳನ್ನು ತಮ್ಮೊಳಗೆ ಹೀರಿಕೊಳ್ಳುವ ಮೂಲಕ ಸರಪಳಿ ಪ್ರಕ್ರಿಯೆ ಮಿತಿಮೀರಿ ಸ್ಫೋಟಗೊಳ್ಳದಂತೆ ತಡೆಯುತ್ತವೆ. ಈ ಸೆಷನ್ ಕೊನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಂತಾರಾಷ್ಟ್ರೀಯ ಏಕಮಾನ ಪದ್ಧತಿಯ ಮೂಲವಾಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸೆಲ್ಸಿಯಸ್. ನೋಡಿ, ಅಂತಾರಾಷ್ಟ್ರೀಯ ಈ ಒಂದು ಭೌತವಿಜ್ಞಾನ ನಿಯಮಾವಳಿಯ ಪ್ರಕಾರ ತಾಪಮಾನವನ್ನು ಅಳೆಯಲು ಸೆಲ್ಸಿಯಸ್ ಬದಲಿಗೆ ಕೆಲ್ವಿನ್ ಬಳಸ್ತೀವಿ, ಹಾಗಾಗಿ ಇದು ಅಲ್ಲ. ಇನ್ನು ಮೀಟರ್ನ ಎಂ, ಸೆಕೆಂಡ್ ಎಸ್, ಕಿಲೋಗ್ರಾಮ್, ಕೆಜಿ ಮೂಲಕ ಬಳಸಲಾಗುತ್ತೆ. ಇದೆಲ್ಲ ಗೊತ್ತಿರಲಿ ಸ್ನೇಹಿತರೆ. ಇದಾಗಿತ್ತು KEA ಮಾದರಿಯ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಒಂದು ಪ್ರಶ್ನೆ ಪತ್ರಿಕೆ. ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.